व्यासाय भवनाशाय श्रीशाय गुणराशे विद्याय शुद्ध विद्याय मध्वाय च नमो नमः। सप्तांगरूपाय सर्वाय निधे निधे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुमदे ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಂಚ ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಇದನಾದರದಿ ಕೇಳುವುದು ಸಿದ್ಧ ಸಾಧನವಿದು ಬಿಂಬಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿಬ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿಬ. ಹರೇ ನಮ ಹರೇ ನಮ. ನಿನ್ನೆ ಧರ್ಮಕ್ಕೆ ಅಧಿಕಾರಿಗಳ ವಿಚಾರ ಕಪಿಲ ಚಾರ್ವಾಂಗಾದಿ ರೂಪಗಳಲ್ಲಿ ಕಪಿಲ ನಾಮಕ ಪರಮಾತ್ಮ ಉಪಾಸನೆ ಕಣ್ಣಲ್ಲಿ ಕಂಡಾಗ ಕಪಿಲ ನಮ್ಮ ಬಲಗೈ ಕೊಂಕಳದಲ್ಲಿ ಬರ್ತಾನೆ. ಕಪಿಲ ಕಪತೆ ನಮ ಅಂತ ಬರ್ತಾನೆ. ಕಂ ಕಪತೆ ನಮ ಮಣಿಕ ಗರುಡಾರೂಢಾಯ ನಮ ಧರ್ಮಾಯ ನಮ ಅಂತ. ಈ ವಿಚಾರ ಸ್ವಲ್ಪ ನಿನ್ನೆ ದೀರ್ಘ ಹೋಗಿತ್ತು. ಯಾಕಂದ್ರ ಈ ಧರ್ಮ ಕರ್ಮದ ಬಗ್ಗೆ ವಿಚಾರ ನಾವು ನಿನ್ನೆ ಬಂದ ನಮ್ಮ ದೇಹದೊಳಗ 12 ವಿಧ ಜೀವರೊಳ ಸಾಧನ ಆಗ್ತದೆ. ಅದ್ರೊಳಗ ಅವರ ಸಾಧನದ ಮಹಿಮೆಯನ್ನ ಕಿಂಚಿತ್ತು ಚಿಂತನೆಗೆ ಹಚ್ಕೊಂಡಿದ್ವಿ ನಿನ್ನೆ. ಯಾಕಂದ್ರೆ ಈ ಎಲ್ಲ ಸಾಧನೆ ಮಾಡ್ಬೇಕಾದ್ರೆ ನಮ್ಗ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅತ್ಯಂತ ಅವಶ್ಯ. ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯದಿಂದನೇ ಈ ಕಾರ್ಯ ಆಗಬೇಕು. ಈ ಕರ್ಮೇಂದ್ರಿಯ ಒಳಗ ಕೈ ಬಲಗೈ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಎಡಗೈನು ಮುಖ್ಯನೇ. ಆದ್ರೆ ಬಲಗೈಯಲ್ಲಿ ಬರ್ತಕ್ಕಂಥ ರೂಪಚಿಂತನೆ ಎಲ್ಲೆಲ್ಲಿ ಬರ್ತದ ಎಂಬ ವಿಚಾರವನ್ನು ನಾವು ನೀನು ನೋಡಿದ್ವಿ. ಎಷ್ಟು ಜನ? 12 ಜನ. 12 ಜನರಲ್ಲಿ ಹನ್ನೆರಡು ಧರ್ಮಗಳ ವಿಚಾರವನ್ನ ಆ ಸುಖೇಶಿಗೆ ಏನಪ್ಪ ಅಂದ್ರ ಆ ಋಷಿಮುನಿಗಳು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಆ ಋಷಿಮುನಿಗಳ ತಿಳಿಸಿದ ವಿಚಾರವನ್ನೇ ಪುಲಸ್ತರು ಏನಪ್ಪ ಅಂದ್ರೆ ಪುಲಸ್ತ ಋಷಿಗಳು ಏನಪ್ಪ ಅಂದ್ರೆ ಯಾರಿಗೆ ನಮ್ಮ ಋಷಿಗೆ ಹೇಳಿದ್ರು, ನಮ್ಮ ಸುಖೇಶಿಗೆ ಹೇಳಿದ್ರು ಅಂತ ಬರ್ತದೆ. ಇಲ್ಲ ಇವತ್ತು ಒಂದೊಂದು ವಿಚಾರವನ್ನು ತಗೊಂಡು, ಯಾಕಂದ್ರ ದೇವತೆಗಳು ಏನು ಧರ್ಮಾಚರಣೆ ಮಾಡ್ತಾರ ಈ ಕಪಿಲಿಂದ. ಕಪಿಲ ಎಂಬ ಶಬ್ದ ಯಾಕೆ ವಿಶೇಷವಾಗಿ ನಾವು ತಗೋಬೇಕಾಗ್ತದೆ ಅಂತಂದ್ರೆ, ಕಂ ಕಪಿಲಾಯ ನಮ ಅಂತ ಒಂದು ಅಕ್ಷರಾಭಿಮಾನಿ ದೇವತೆ. ಅಕ್ಷರ ಸಾವಿರದಂತಹ ರೂಪ. ಈತ ಕಣ್ಣಲ್ಲೇ ತಿಳಿದ್ದನ್ನ ನೋಡಿ ನನಗೆ ಒಳಗೆ ತೋರಿಸ್ತಾ ಇದ್ದೀನಿ. ಕಣ್ಣಲ್ಲೊಬ್ಬ ಕಪಿಲ, ಎಲ್ಲೊಬ್ಬ ಕಪತೆಯನ್ನಮ ಗರುಡಾರ್ಥ ಅಂತ ಬರ್ತದೆ. ಕರ್ಮಾಯನಮ. ಇಲ್ಲಿ ಯಾಕೆ ನಾನು ಇನ್ನು ಹೆಚ್ಚು ತಗೋಬೇಕಾಗಿದೆ ನಿಮಗೆ ಅಂತಂದ್ರೆ, ಈ ದೇವತೆಗಳೇ ಧರ್ಮ ಏನದು, ಧರ್ಮ ಲಕ್ಷಣವು ವಿಶೇಷ ತಗೊಂಡಾಗ, ಧರ್ಮ ಲಕ್ಷಣ ನಾವು ತಗೊಂಡಾಗ ಯಾವ ಕರ್ಮಾಚರಣೆ ಧರ್ಮ ಅಭಿವೃದ್ಧಿ ಹೊಂದುವುದು ಮತ್ತು ದೇವತೆಗಳು ಯಾವ ಧರ್ಮವನ್ನ ಆಶ್ರಯಿಸಿ ಉತ್ಕೃಷ್ಟವಾದ ಹೊಂದುವರು ಅಂತ ಬರ್ತದೆ. ದೇವತೆಗಳು ಯಾವ ಧರ್ಮವನ್ನ ಮಾಡಿ ಉತ್ಕೃಷ್ಟ ದೇವತೆಗಳಲ್ಲಿ ಅವರ ಸಾಧನ ಮುಗಿಸ್ಕೊಂಡು ಮುಕ್ತಿ ಒಳಗ ಆನಂದವನ್ನ, ಈ ನಾವು ಹೇಳ್ತಾ ಇರೋದು ಮುಕ್ತಿಗೆ ಹೋಗ್ಲಕ್ಕ ಮಾರ್ಗ, ತತ್ ಜೊತೆಗೆ ಮುಕ್ತಿ ಒಳಗ ಆನಂದ. ಈಗ ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರ ಮುಕ್ತಿರ ಒಳಗೆ ನಮ್ಗೆ ಏನಾಗ್ತದೆ ಅಂದ್ರೆ ಹಾಸ್ರ ಆಗ್ತದೆ, ಆನಂದ ಹಾಸ್ರ ಆಗ್ತದೆ. ಹಾಸ್ರ ಆಯ್ತು ಅಂತಂದ್ರೆ ನನಗೆ ಏನ್ ಸಾಧನ ಮಾಡಿದ್ರು ಆರ್ಡಿನರಿ 35 ತಗೊಂಡು ಪಾಸ್ ಆದಂಗೆ, ಮತ್ತೆ ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಆದಂಗೆ. ಅವ್ರ ಆನಂದ ಇರೋದಿಲ್ಲ, ಅಷ್ಟೇ. ಪಾಸ್ ಆಗಿದ್ವಿ, ಜಸ್ಟ್ ಪಾಸ್.
ಈ ಘೋರ ಕಲಿಯುಗದೊಳಗ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಹಲವು ರೂಪದಿಂದ ತಗೊಂಡಿದ್ದಾರೆ. ಹಲವು ಜನರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಯಾಕೆ ಹೇಳ್ಬೇಕಾದ್ರೆ ಈ ಪಿಂಡಾಂಡ ಇದು ನನ್ನದಲ್ಲ ಎಂಬೋ ಅನುಭವದ ಜ್ಞಾನ ಕೊಡ್ಬೇಕಾಗಿತ್ತು. ಪರಮಾತ್ಮ ನಮ್ಗೆ ಎಷ್ಟು ಅಂತಃಕರಣ ಕೊಡ್ತಾ ಇದ್ದಾನಂದ್ರೆ, ಹುಚ್ಚಪ್ಪ ಈ ಕರ್ಮೇಂದ್ರಿಯ ಈ ಜ್ಞಾನೇಂದ್ರಿಯವಲ್ಲ, ಇದ್ರೊಳಗೆ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಹ ನಿಂದ, ಮೊದಲು ದೇಹದ ಅಭಿಮಾನವನ್ನು ಬಿಡು ನೀನು. ನಾವು ಬಿಟ್ಟಿವಂತ ಬಹಳ ಚಂದ ಹೇಳ್ತೀವಿ. ನಿಮ್ಮ ಕೈಯಾಗೆ ಉಗುರ ಕೊಡಪ್ಪ ಗೋಪಾಲ ಅಂದ್ರೆ ಕೊಡ್ತೀಯ? ಒಬ್ಬಳಿ ಕೊಡಂದ್ರೆ ಕೊಡ್ತೀವ ನಾವು? ಇಲ್ರಿ, ಸುಮ್ಮನೆ ಹೇಳಕ್ಕೆ ಶಾಸ್ತ್ರ ಅದು ನಂದೇ ಅಂತ ಹೇಳ್ತೀವಿ. ಇಷ್ಟು ಆ ದುರಾಭಿಮಾನ ನಮ್ಮಲ್ಲಿ ಕೂತ್ಕೊಂಡಾಗ ಪರಮಾತ್ಮನ ಧೀ ಶಕ್ತಿ ನನಗೆ ಎಲ್ಲಿಂದ ಬರಬೇಕು, ಕಾಣಬೇಕು ಎಲ್ಲಿಂದ? ಇದು ವಿಶೇಷವಾಗಿರ್ತಕ್ಕಂಥದ್ದು. ಈ ರೂಪ ನನಗೆ ಗೊತ್ತಾಗ್ಬೇಕಾದ್ರೆ ಬಹಳ ಕಠಿಣ. ಅದಕ್ಕೆ ಅಭಿಮಾನ ಬಿಡಬೇಕಾದ್ರೆ ಇಷ್ಟೆಲ್ಲ ವಿಚಾರಿಸ ಹೋಗೋದಕ್ಕೆ ನನ್ನ ಕರ್ಮೇಂದ್ರಿಯ ಒಳಗ ಮತ್ತೆ ಜ್ಞಾನೇಂದ್ರ ಒಳಗ ಆ ಧರ್ಮವನ್ನ ಮಾಡ್ತಕ್ಕಂಥ ಯಾರ್ಯಾರು ಎಲ್ಲೆಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಕರ್ಮವನ್ನು ಮಾಡಿ ಪರಮಾತ್ಮ ಉದ್ಧಾರಕ ಪರಮಾತ್ಮ ದರ್ಶಕ ನಮ್ಮನ್ನ ಅಡಿ ಮಾಡಿಕೊಡ್ತಾರ. ದೇವತೆಗಳು ಯಾವ ಧರ್ಮವನ್ನು ಆಶ್ರಯಿಸ್ತಾರ? ಋಷಿಗಳು ಹೇಳ್ತಾರ ಧರ್ಮದ ಅಧಿಕಾರಿ ಭೇದದಿಂದ ಭಿನ್ನವಾಗಿರ್ತದ ಅಂತ ಹೇಳ್ತಾರಲ್ಲ. ದೇವತೆಗಳು ವಿಷ್ಣು ಪೂಜಾ ಮಾಡ್ತಾರೆ. ವೈಷ್ಣವರು ಅಂತ ನಾವೇನಂತೀವಲ್ಲ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಹೇಳ್ತೀವಲ್ಲ, ನನ್ನ ದೇಹದಲ್ಲಿ ಕುತ್ಕೊಂಡು ಹರಿಪೂಜೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ದೇವತೆಗಳು ಈ ಸ್ಥೂಲ ಸೇರಿನ ಕುತ್ಕೊಂಡು ಇಲ್ಲೇ ಈ ಕೈಯಿಂದ ಕಪಿಲ ಏನಮ್ಮ ಚಿಂತನೆಯಿಂದ ಕಪಿಲ ಏನಮ್ಮ ಕಪಜೆಯನ್ನಮ ಗರುಡಾರ್ಸಮ ಘರ್ಮಾಯನಮ ಅಂಗ್ರಾಸ ಅಂತ ಚಾರ್ವಾಂಗಾಯನಮ ಅಂತ ಈ ಎರಡು ಕೈ ಎಡಗೈ ಬಲಗೈ ಕಡೆಯಿಂದ ಬರ್ತಕ್ಕಂಥ ಎರಡು ಕಡೆಗಿನ ಹಿಡ್ಕೊಂಡು ವಿಷ್ಣುವಿನ ಪೂಜೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದೇವತೆಗಳ ಸಾಧನ ಈ ದೇಹದ ನಡೆದಾಗ ಈ ಕೈಗಳು ಆ ಕೆಲಸ ಮಾಡ್ತವೆ. ಈ ಜ್ಞಾನವನ್ನ ಕಪಿಲ ಕಣ್ಣಲ್ಲಿ ಕಪಿಲ, ಆ ಕಪಿಲ್ ನಾಮಕ ಪರಮಾತ್ಮ, ಆ ದೇಹೂತಿ ಅಂದ್ರೆ ಈ ದೇಹದಲ್ಲಿ ಹುತವಾಗಿರ್ತಕ್ಕಂತಹ ಜೀವಿ, ಆ ಜೀವಿ ದೇಹೂತಿ, ಆ ಜೀವಿಯ ನಿಮಿತ್ತ ಮಾಡಿಕೊಂಡು ಕಪಿಲ ಪರಮಾತ್ಮ ಇಲ್ಲಿ ಪ್ರಕಟ ಆಗ್ತಾನೆ. ಕರ್ದಮರ್ಷಿ ಮತ್ತು ದೇಹೂತಿಯ ಸಂಜಾತನ ಆಗ್ತಕ್ಕಂಥ ಕಪಿಲ ಇಲ್ಲೇ ಈ ನಮ್ಮ ದೇಹದ ಜೀವಿನೇ ದೇಹೂತಿ, ಆ ಬೆಂಬನೆ ಕರ್ದಮರೂಪಿ. ಅಲ್ಲಿ ಪರಮಾತ್ಮ ಏನಾಗ್ತಾನಂದ್ರೆ ಕಪಿಲ್ ನಾಯಿಗ ಅವತಾರ ಮಾಡ್ತಾನ. ಆ ಜೀವಿಯ ಆ ದೇಹೂತಿ ಕೇಳ್ತಾಳ ಏನಂದ್ರ ನನಗೆ ಮೋಕ್ಷ ಹಂಗೆ. ಅವಾಗ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನ ಧರ್ಮ ಭೇದ ಇದ್ದದನ್ನ ಅರಿತು ಇಂತಿಂತ ಕರ್ಮವನ್ನ ಮಾಡು ಅಂತ ಕಪಿಲ ಉಪದೇಶ ಮಾಡ್ತಾನೆ. ಅದರಂತೆ ಈ ದೇಹದೊಳಗ ನಾವು ಏನು ಭಗವಂತನ ಪೂಜೆ ಮಾಡ್ತಾ ಇದೀವಿ, ವಿಷ್ಣು ಪೂಜೆಯನ್ನ ಮಾಡ್ತಾ ಇದ್ದೀವಿ. ಧರ್ಮ ಉತ್ಕೃಷ್ಟವಾದ ಹೊಂದಿದ ದೇವತೆಗಳು ಎಂದೂ ಅವನತಿ ಆಗದಂತೆ ರಕ್ಷಿಸುವನು ಧರ್ಮಗಳು ಯಾವುವು? ಅಧಿಕಾರ ಭೇದದಿಂದ ಭಿನ್ನ ಭಿನ್ನವಾಗಿರ್ತೀವಿ. ದೇವತೆಗಳ ಮುಖ್ಯ ಧರ್ಮ ಶ್ರೀ ವಿಷ್ಣುವಿನ ಪೂಜೆ, ತದುಪಯುಕ್ತವಾದ ಯಜ್ಞ ಯಾಗ ವೇದ ಶಾಸ್ತ್ರಾಧ್ಯಯನ. ವಿಷ್ಣುವಿನ ಪೂಜೆ ಅಂದ್ರೆ ಸಾಲಿಗ್ರಾಮ ಮೂರ್ತಿ ಪೂಜೆ ಜೊತೆಗೆ ಇನ್ನೊಂದು ವ್ಯತಿರಿಕ್ತವಾದ ಪೂಜೆ ಅಂತ ಹೇಳ್ತಾರೆ. ಆ ವ್ಯತಿರಿಕ್ತವಾದ ಪೂಜೆ ಯಾವುದು ಅಂದ್ರೆ ಯಾಗ ಯಜ್ಞ ವೇದಾಧ್ಯಯನ ಶಾಸ್ತ್ರಾಧ್ಯಯನ ದಿವ್ಯ ತತ್ವಜ್ಞಾನ. ಇವು ಏನಪ್ಪಾ ಅಂದ್ರೆ ಒಂದೊಂದು ವಿಚಾರಗಳನ್ನು ಇಲ್ಲೇ ಕರ್ಮೇಂದ್ರಿಯ ವಾಗೇಂದ್ರಿಯ ಕರ್ಮ ಮಾಡ್ತದೆ. ದೇವತೆಗಳು ವಾಗೇಂದ್ರಲ್ಲಿ ಅಗ್ನಿ ಕೂತ್ಕೊಂಡು ಪರಮಾತ್ಮನ ದಿವ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡೋದು ಹೇಳ್ತಾ ಇರ್ತಾನೆ. ಈಗ ನಾವೇನ್ ಹೇಳ್ತಾ ಇದೀವಿ, ನನ್ನ ಕಡೆಯಿಂದ ಏನ್ ಹೇಳ್ತಾ ಇದ್ದಾನೆ, ಇದು ಅಗ್ನಿ ಏನಪ್ಪಾ ಅಂದ್ರೆ ಒಳಗಡೆ ದೇವತೆಗಳು ಕುತ್ಕೊಂಡು ಆ ಶಾಸ್ತ್ರವನ್ನ ದಿವ್ಯ ಜ್ಞಾನವನ್ನ ಹೇಳ್ಕೊಡ್ತಾರೆ. ನೀವೆಲ್ಲ ಕೇಳ್ತಾ ಇದ್ರಲ್ಲ ಕಿವಿಯೆಲ್ಲ ಕುತ್ಕೊಂಡು ದಶದಿಕ್ತ ದೇವತೆಗಳು ಏನಪ್ಪಾ ಅಂದ್ರೆ ಆ ಶ್ರವಣ ಮಾಡಿ ಒಳಗೆ ಬೆಂಬಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾರಬ್ಬೋ ಚಿಂತನೆ
ಈ ಕಪಿಲ ಚಿಂತನೆ ಬರಬೇಕು ನಮ್ಗೆ. ಕಪಿಲ ಮತ್ತು ಚಾರ್ವಾಂಗ ಅಂತ ಎರಡು ಭಗವತ್ ಉಪಾಸನೆ ಬರ್ಬೇಕು. ದೇವತೆಗಳು ಈ ತತ್ವಜ್ಞಾನ ವೇದಾಧ್ಯಯನ ಅಂದ್ರೆ ಏನು? ವೇದೋಕ್ತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತೀವಿ. ಉಮ ನಾದ ಬಿಂದು ಘೋಷ ಶಾಂತ ಶಾಂತ ಅಂತ. ಶೂದ್ರ ಕರ್ಮ ಏನ್ ಮಾಡ್ತೀವಿ? ಕ್ಷತೆ ಇವ್ರು ಯಾರು ವೈಶ್ಯ ಧರ್ಮ ಏನ್ ಮಾಡ್ತೀನಿ ನಾನು? ಕ್ಷತ್ರಿಯ ಕರ್ಮ ಏನ್ ಮಾಡ್ತಾನೆ? ಬ್ರಾಹ್ಮಣ ಕರ್ಮ ಏನ್ ಮಾಡ್ತಾನೆ? ಈ 4 ಕರ್ಮಗಳು ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಆಗಿ ಈ 4 ರೂಪದಿಂದ ಈ ದೇಹದೊಳಗ ಈ ಕಪಿಲ ನಾಮಕ ಮತ್ತು ಚಾರ್ವಾಂಗ ನಾಮಕ ಭಗದ್ರೂಪ ಪರಿವಾರ ದೇವತೆಗಳ ಈ 25 ವ್ಯಂಜನಗಳು ನನ್ನ ಈ ಏನಪ್ಪ ಅಂದ್ರ ಇದರಲ್ಲಿ ಕುತ್ಕೊಂಡು ಕರ್ಮವನ್ನು ಮಾಡ್ತಾರೆ. ಕೈ ಮತ್ತು ಕಾಲು ಎರಡು ಕಡೆ. ಅದೇ ರೀತಿ ಯಜ್ಞಕ್ಕೆ ಬೇಕಾದ್ರೆ ಅಧಿಷ್ಠಾನ ರೂಪ ಬೇಕು. ಅಲ್ಲಿ ಅಧಿಷ್ಠಾನದಲ್ಲಿ ಏನಪ್ಪ 2 ಅಧಿಷ್ಠಾನ. ಒಂದು ಸ್ವಾಧಿಷ್ಠಾನ ಅಂದ್ರೆ ಈ ಅಧಿಷ್ಠಾನ ದೇಹ ಅಲ್ಲಿ ಕೂಡ್ಬೇಕು. ಅದಕ್ಕೆ ಅಧಿಷ್ಠಾನ ಸಿದ್ಧಿ ಅಂತ ಹೇಳ್ತಾರೆ. ಸಿದ್ಧ ಸಾಧನ ವಿದು ಬಿಂಬಕಾಂಬೋಜಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠಲ ವಲ್ಲಿಭ ಅಂತ ಹೇಳಿದ ದಾಸರಾರು. ಅಂದ್ರ ಆ ಅಧಿಷ್ಠಾನ ಸಿದ್ಧಿ 2 ಆಗ್ಬೇಕು. ಒಂದು ಸಿದ್ಧಿ ನನ್ನ ದೇಹ ಒಂದ್ ಕಡೆಯಲ್ಲಿ ಕೂಡ್ಬೇಕು. ಈಗ 45 ಗಂಟೆ ಮಿನಿಮಮ್ ನಾನು ಕೂಡ್ಬೇಕಿಲ್ಲ. ಆ ರೀತಿ ನೀವು ಏನಪ್ಪ ಅಲ್ಲಿ ಕೂಡ್ಬೇಕು. ಇಲ್ಲ ಕಿವ್ಯಾಗ ಇಟ್ಕೊಂಡು ಅಲ್ಲೆಲ್ಲ ಅಡ್ಡಾಡ್ತೀನಿ, ಅಡ್ಡಾಡಕ್ಕಿಂತ ಕೇಳ್ಬೋದು. ಆದ್ರೆ ಒಂದ್ ಕಡೆ ಕೂಡೋದು ಅಧಿಷ್ಠಾನ ಸಿದ್ಧಿ ಅಂತ. ಆದ್ರ ದೇಹ ಕೂಡ್ತದ, ನನ್ನ ಮನಸ್ಸನ್ನ ಅಲ್ಲಿ ಕೂಡ್ಸ್ತಕ್ಕಂಥದ್ದು ಈ ಚಕ್ರಾರ್ಜಮಣ ಎಂದು ಗೊತ್ತಾಗ್ತದೆ. ಮನಸ್ಸು ಒಂದ್ ಕಡೆ ಕೂಡ್ಬೇಕು, ನೆಲೆಗೊಳಿಸ್ಬೇಕು. ಕಟ್ಟುವವರ ಕಟ್ಟು ಬಿಡಿಸುವ ಸಿಟ್ಟಿನಿವನಲ್ಲ, ಕಾಮದ ಕೊಟ್ಟು ಸುಲಭನು. ಸಿಟ್ಟಿನಿವನಲ್ಲ, ಸಿಟ್ಟು ಬರಂಗಿಲ್ಲ. ನನ್ನ ಮನಸ್ಸು ಚಂಚಲ, ಆ ಕಡೆ ಅಡ್ಡಾಡ್ತದೆ. ಇಲ್ಲರಿಂಗಿಲ್ಲ. ಹೌದು, ಅದ್ ನಾನೇ ಮಾಡ್ತಾ ಇದ್ದೆ ಅಂತ ಪರಮಾತ್ಮ ಅದು ನನಗ್ ಗೊತ್ತಾಗ್ಬೇಕು. ಇದು ದೇವತೆಗಳ ಸ್ವಭಾವ ಏನಂದ್ರ ನಿರ್ವಾಜ್ಯವಾಗಿ ಪರಮಾತ್ಮ ಅಂತ ಸರೆಂಡರ್ ಸಾವಿ ಮನಸ್ಸು ನಿಲ್ತಲ್ಲ. ನಿಲ್ಲದೋ ಮನ, ನಿಲ್ಲಿಸೋ ಮನ ಅಂತ ಹೇಳ್ತಾರ. ಅದಕ್ಕೆ ಆ ದೇವತೆಗಳ ಅಧ್ಯಯನದಿಂದ, ಶಾಸ್ತ್ರ ಅಧ್ಯಯನದಿಂದ, ವೇದಗಳ ಪಾರಾಯಣದಿಂದ, ಹರಿಕಥಾಂತರ ಪಾರಾಯಣದಿಂದ, ಸುಳಾದಿಗಳ ಚಿಂತನೆಯಿಂದ, ಮುಂಡಿಗಳ ಚಿಂತನೆಯಿಂದ, ಸ್ತೋತ್ರಗಳ ಹಾಡಿನ ರೂಪದಿಂದ ಬರ್ತಕ್ಕಂಥ ಚಿಂತನೆ, ಈ ಎಲ್ಲವೂ ಏನಪ್ಪಾ ಅಂದ್ರೆ ಇಲ್ಲಿ ಬಂದ ದೇವತೆಗಳಿಗೆ ಏನಪ್ಪಾ ಅಂದ್ರೆ ಯಾರ್ಯಾರು ಮಾಡ್ತಾರ ಅಂತ. ಅದು ನಮಗೆ ಏನಪ್ಪಾ ಅಂದ್ರೆ ಈಗ ಸಿದ್ಧಿ ಆಗ್ಬೇಕು. ಅಧಿಷ್ಠಾನ ಸಿದ್ಧಿಗೆ ಸಿದ್ಧರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ. ಗಂಧರ್ವರು ಉತ್ಕೃಷ್ಟವಾದ ಶ್ರೀಯರ ಉಪಾಸನೆ, ನೃತ್ಯ, ಗೀತೆ ಇವೆಲ್ಲವನ್ನು ಮಾಡ್ತಾ ಇದ್ರು ನಮ್ಮ ದೇಹದಲ್ಲಿ. ಅಂದ್ರೆ ಯಾರು ನರ್ತನ ಸೇವಾ ಮಮಧಾರ್ಯ ಅಂತ ತಕ್ಷಣಲ್ಲೇ ಹರಿ ಕುಣಿದ 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 ನಮ್ಮ ಹರಿ ಕುಣಿದ ಅಂತ ಹೊರಗಡೆ ಕುಣಿತಾರ ಒಬ್ರು. ಆದ್ರೆ ಒಳಗೆ ಕುಣಿತಕ್ಕಂಥ ದೇವತೆಗಳು ವಿಶೇಷವಾಗಿ ಪರಮಾತ್ಮ ಮುಂದ ಆ ಅನನ್ಯ ರೂಪದಿಂದ ಚಿಂತನೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಎಡಕೆ ಬಿಟ್ಟಲ, ಬೆಳಕೆ ಬಿಟ್ಟಲ, ಎಡಕೆ ಬಲಕೆ ಪರಂದ ಅಂದ್ರೆ ಈಗ ಒಂದು ನಾವಿಲ್ಲಿ ನರ್ತನ ಮಾಡೋಕಾದ್ರೆ ನನ್ನ ಬಿಂಬ ಒಳಗಡೆ ನರ್ತನ ಮಾಡ್ತಾ ಇದ್ದೇವೆ. ತನು ಬಿಂಬ ಏನದ ಅದು ಕುಣಿದ್ರೆ ನಾನು ಕುಣಿತೀನಿ, ಅದು ನಿಂತ್ರೆ ನಾನು ನಿಂದಿರ್ತೀನಿ, ಅದು ಹಾಡಿದ್ರೆ ಹಾಡ್ತೀನಿ, ಅದು ಬಗ್ಗಿದ್ರೆ ಬಗ್ತೀನಿ, ಅದು ಎತ್ತಿ ಕೈ ಎತ್ತಿರ ಎತ್ತಿನ. ತನುವಿನ ಬಿಂಬದ ಏನಪ್ಪ ಛಾಯೆ ಈ ದೇಹ. ಅಲ್ಲೇ ಕೈ ಎತ್ತಿತು ಅಂದ್ರೆ ಇಲ್ಲಿ ಕೈ ಎತ್ತದು. ಈ ರೂಪ ದೇವತೆಗೂ ದರ್ಶನ ಆಗ್ತದೆ. ಅದು ಸಿದ್ಧ. ಆ ಸಿದ್ಧರು ಏನಪ್ಪಾ ಅಂದ್ರೆ ಅಲ್ಲಿ ಕರ್ಮ ಅಲ್ಲಿ ನೋಡಿ ಕುಣಿತಾ ಇರ್ತಾರ. ಇಲ್ಲಿ ನಾವೇನಪ್ಪ ಕುಣಿತಾ ಇರ್ತೀವಿ. ನಾವು ಕಣ್ಣು ಮುಚ್ಕೊಂಡು ಆ ಚಿಂತನೆಯನ್ನು ನೋಡ್ಕೊಂಡು ಹೋದಾಗ ವಿಶೇಷವಾದ ರೂಪ ಚಿಂತನೆ ನಮಗೆ ಗೋಚರ ಆಗ್ತಾ ಹೋಗ್ತದೆ. ಋಷಿಗಳ ಚಿಂತನೆ, ದಿವ್ಯ ಜ್ಞಾನ, ತತ್ವಜ್ಞಾನ ಮುಂತಾದವುಗಳು ದೇವತೆಗಳ ಯಾವ್ದು ತತ್ವಜ್ಞಾನ ಏನದಲ್ಲ 24 ತತ್ವಗಳು. ಅದ್ರೊಳಗೆ ಮತ್ತೇನಪ್ಪ ಅಂದ್ರೆ ಉಪತತ್ವಗಳು ಬೇರೆ ಬರ್ತಾವ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಅಂತ 3 ತತ್ವ. ಅವ್ಯಕ್ತ ತತ್ವಕ್ಕೆ ಬರ್ತಕ್ಕಂಥದ್ದು ಮಹತ್ತತ್ವಕ್ಕೆ ಬೇರೆ, ಅಹಂಕಾರ ತತ್ವಕ್ಕೆ ಬರ್ತಕ್ಕಂಥದ್ರಲ್ಲಿ 24 ತತ್ವಗಳು ಬೇರೆ ಮತ್ತೆ ಬರ್ತಾವ. ಈ ತತ್ವದ ಜ್ಞಾನವನ್ನ
ದೇವತೆಗಳು ಪುಂಖಾನುಪುಂಖಾಗಿ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ. ಆ 24 ತತ್ವಗಳೇ ಏನಪ್ಪ, ಇದಕ್ಕೆ ಅಭಿಮಾನಿ ದೇವತೆಗಳು ಯಾರು, ಅದಕ್ಕೆ ಗುರುಗಳು ಯಾರು ಅಂದ್ರೆ ನಮ್ಮ ಭಾರತೀ ದೇವಿ ಮುಖ್ಯ ಪ್ರಾಣದರು. ಕೃತಿ ರಮಣ ಪ್ರದ್ಯುಮ್ನ ನಂದನ ಚತುರವಿಂಶತಿ ತತ್ವಪತಿ ದೇವತೆಗೆ ಗುರುವೆನಿಸ್ಯ, ಚತುರವಿಂಶತಿ 24 ತತ್ವಾಭಿಮಾನಿ ದೇವತೆಗಳಿಗೆ ಗುರುವೆನಿಸ್ಯ. ಮಾರುತರ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದೃತ್ಯ ಪಾಲಿಸಿ. ಭಾಗವತ ಭಾರತ ಪುರಾಣ ರಹಸ್ಯ ತತ್ವ ಹರಿಪಕರಣದಲ್ಲಿ ಅಂತ ಹೇಳ್ತಾರೆ. ಈ ಮಾತನ್ನ ಯಾಕೆಷ್ಟು ಹೇಳ್ಬೇಕಾಗಿ ಅಂದ್ರ, ಆ ಮುಖ್ಯ ಪ್ರಾಣದೇವರು ಏನಪ್ಪಾ ಅಂದ್ರ ಗುರುಗಳಾಗಿದ್ದು ಸಮಸ್ತ ತತ್ವ ದೇವತೆಗಳ ತತ್ವಜ್ಞಾನವನ್ನು ನೀಡ್ತಾರೆ ನಮಗೆ. ಆ ತತ್ವಜ್ಞಾನ ಬಂತು ಅಂದ್ರ ತತ್ವ ದೇವತೆಗಳ ವ್ಯಾಖ್ಯಾನ, ಆ ಕ್ರಿಯೆ ಇದೆಲ್ಲದು ನಮಗ ಗೋಚರ ಆಗ್ತಾ ಹೋಗ್ತದೆ. ಅವಾಗ ಆ ನಮ್ಮ ದೇಹದಲ್ಲಿ ಕೈಯಿಂದ ಕಾಲಿಂದ ಆಗ್ತಕ್ಕಂಥ ತತ್ವಗಳ ಚಿಂತನೆ ಕರ್ಮ ಅದಲ್ಲ, ಅದು ತ್ರಿಗುಣಾತ್ಮಕ ರಜ ತಮ್ಮ ಸತ್ವ 3 ಗುಣದಿಂದ ಆಗ್ತಕ್ಕಂಥ ಕರ್ಮ. ಈ ಕರ್ಮದ ಮಹಿಮೆಯನ್ನ ಜೀವಿಗೆ ಅನುಭವಕ್ಕೆ ತಗೋತ, ಅವಾಗ ಅನುಭವದ ಜ್ಞಾನ ವಿಶೇಷವಾಗಿ ನಮ್ಗೆ ಬರ್ತದೆ. ಅನುಭವದ ಜ್ಞಾನ ಬರ್ಲಿಲ್ಲ ಅಂತಂದ್ರೆ ನನಗೆ ಅದರ ಬಗ್ಗೆ ಗೋಚರ ಆಗಲ್ಲ, ಪುಸ್ತಕದ ಜ್ಞಾನ ಆಗ್ತದೆ. ದೇವತೆಗಳು ಶಾಸ್ತ್ರಾಧ್ಯಯನ, ಯಾಗ. ಯಾಗದಲ್ಲಿ 2, ಒಂದು ಕರ್ಮಯಾಗ ಅಂದ್ರೆ ಇಡೀ ಅಧಿಷ್ಠಾನದ ಅದ ಮಖ ಯಜ್ಞ ಅಂತ ಹೇಳ್ತಾರೆ. ಇನ್ನೊಂದು ಬಾಹಿರಜ್ಞ ಯಜನ ಯಾಜನ, ಹೊರಗಡೆ ಕುಂಡದ ಹಾಕಿ ಬ್ರಾಚೀನೋ ಪೌಮಾನ್ ಸೂಕ್ತವನೋ ಧನ್ವಂತರಿ ಸೂಕ್ತನೋ ಏನಪ್ಪಾ ಅಂದ್ರೆ ಹೇಳಿ ಆ ಹವಿಸ್ಸನ್ನ ಹಾಕಿ ಏನಪ್ಪಾ ಅಂದ್ರೆ ಪಂಚಗವ್ಯದಿಂದ ರೂಪ ಮಾಡಿದಂತ ಸಮಸ್ತ ಸಿದ್ಧ ಮಾಡಿ ಏನಪ್ಪಾ ಅಲ್ಲೇ ಹೋಮವನ್ನು ಮಾಡ್ತೀವಿ. ಈಗ ತಿಲಾಜ್ಯ ಹೋಮ ಹಿಡಿದು ಏನಪ್ಪಾ ಹುತ ಹಾಕ್ತಕ್ಕಂಥದ್ದು, ಹವಿಸ್ ಹಾಕ್ತಕ್ಕಂಥ ಕ್ರಿಯೆ, ಈ ಎಲ್ಲ ಏನಪ್ಪಾ ಹೊರಗಿನ ಯಜ್ಞ ಒಂದು. ಇನ್ನೊಂದು ಮಾನಸಿಕ ಯಜ್ಞ ಅಂತ ಒಂದು ಬರ್ತದೆ. ಹೊರಗೆ ಸೂರ್ಯಚಂದ್ರ ಹೆಂಗಿದ್ದಾರೆ ಹಂಗ ಮಾನಸಿಕವಾಗಿ ನನ್ನ ಮನಸ್ಸ ಮನೋ ಆಕಾಶದಲ್ಲಿ ಸೂರ್ಯಚಂದ್ರ ಉಪಾಸನೆ. ಈ ಉಪಾಸನೆ ಮಾಡ್ತಾ 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 ಮಾಡೋದಾರು ಆ ದೇವತೆಗಳ ಚಿಂತನೆ ನನಗೆ ಬಂತು ಅಂದ್ರೆ ಅವಾಗ ಮನಸ್ಸು ಏನಪ್ಪಾ ಸ್ಥಿರವಾಗಿ ನಿಲ್ಲುತ್ತದೆ. ಈ ದೇವತೆಗಳು ಮಾಡ್ತಕ್ಕಂಥ ವಿಚಿತ್ರವಾದ ಕರ್ಮ ಇದು ಈ ಕೈಯಿಂದ ಆಗ್ಬೇಕು. ಈ ಜ್ಞಾನ ಕಪಿಲ ಏನಪ್ಪಾ ಅಂದ್ರ ಯಾರು ನನ್ನ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಹೇಳ್ತಾ ಹೋಗ್ತಾನ. ಆ ಹೇಳ್ತಕ್ಕಂಥ ಕ್ರಿಯೆ ಅನ್ನೋದು ಅಷ್ಟರ ಕಮದಲ್ಲಿದ್ದಂಥದ್ದು ಆ ಪ್ರಾಜ್ಞ ಮತ್ತು ಪರಮಾತ್ಮನ ಆಜ್ಞೆಯಿಂದ ನನ್ನ ಕೈ ಏನಪ್ಪ ಈ ಕೆಲಸ ಅಂತ 5 ರೂಪದಲ್ಲಿದ್ದು ಯಾವುದು ನಮ್ಮ ಕೊಂಕಳು, ಮೊಣಕೈ, ಮುಂಗೈ ಏನಪ್ಪಾ ಅಂದ್ರ ಬರಳು ಹಿಂದೆ ಇರ್ತಕ್ಕಂಥ 5 ರೂಪಗಳು ಏನಪ್ಪಾ ವಿಶೇಷವಾಗಿ ಬಲಗೈಯಲ್ಲಿ ಕುತ್ಕೊಂಡ ಆ ಕರ್ಮವನ್ನು ಎತ್ತಿ ಹವಿಸ್ಸನ್ನು ಹಾಕ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು, ಧರ್ಮ ಮಾಡ್ತಕ್ಕಂಥದ್ದು, ಗ್ರಂಥವನ್ನ ಅವಲೋಕನ ಮಾಡ್ತಕ್ಕಂಥದ್ದು, ಗ್ರಂಥವನ್ನ ದಾನ ಕೊಡ್ತಕ್ಕಂಥದ್ದು, ಸಾಲಿಗ್ರಾಮ ಸ್ಪರ್ಶ ಮಾಡ್ತಕ್ಕಂಥದ್ದು, ಸಾಲಿಗ್ರಾಮ ದಾನ ಕೊಡ್ತಕ್ಕಂಥದ್ದು, ದ್ರವ್ಯ ದಾನ ಮಾಡ್ತಕ್ಕಂಥದ್ದು, ದ್ರವ್ಯ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಮತ್ತೇನಪ್ಪ ಅಂದ್ರೆ ಆ ಸಾಲಿಗ್ರಾಮನ್ನ ದಾನ ಸ್ವೀಕಾರ ಮಾಡ್ತಕ್ಕಂಥದ್ದು. ಹಿಂಗ ದಾನ ಮತ್ತು ಪರಿಗ್ರಮ ದ್ವಂದ್ವ ಕರ್ಮಗಳೆಲ್ಲವೂ ಉತ್ತಮ ದೇವತೆಗಳ ಕಾರ್ಯ ಈ ಕೈಯಿಂದ ಏನಪ್ಪಾ ಅಂದ್ರೆ ಮಾಡುದು. ಇದಕ್ಕೆ ದಕ್ಷ ಪ್ರಜಾಪತಿ ಇದ್ದು ಆ ಧರ್ಮವನ್ನ ಮಾಡಕಲ್ಗ ದೇವತೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಆ ದಕ್ಷತೆಯಿಂದಿಟ್ಟು ಯಾವುದೇ ದೋಷ ಇಲ್ದಂಗ ಮಾಡ್ಕೊಂಡು ಹೋಗ್ತಾನ. ಅದೇ ಕೈಯಿಂದ ಅದೇ ದಕ್ಷ ರಜೋಗುಣ ಕರ್ಮ ಮಾಡ್ಬೇಕಾದ್ರೆ ಅದಕ್ಕೂ ದಕ್ಷ ಕೊಡ್ತಾನ. ಏನಪ್ಪ ತಮೋ ಕಾರ್ಯ ಮಾಡೋದು ಅದಕ್ಕೂ ದಕ್ಷ ಪ್ರಜಾಪತಿ ದಕ್ಷ ಅಂದ್ರೆ ಶಿಸ್ತನ್ನ ಕೊಟ್ಟು ಅದ್ರ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟ ಕಾರ್ಯವನ್ನ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಕರ್ಮವನ್ನು 2 ಕೈಯಿಂದ ನಿಂತು ಮಾಡ್ತಕ್ಕಂಥದ್ದು ಕಾರ್ಯ. ಈ ರೀತಿ ಒಬ್ಬೊಬ್ಬ ದೇವತೆಗಳು ಈ ದೇಹದಲ್ಲಿ ಈ ರೀತಿ ಏನಪ್ಪ ಕರ್ಮೇಂದ್ರಿಯದಲ್ಲೂ ಮತ್ತು ಜ್ಞಾನೇಂದ್ರಿಯ ನಿಂತು ಕರ್ಮವನ್ನು ಮಾಡಿಸ್ತಾ ಹೋಗ್ತಾ ಇದೆ. ಇದಕ್ಕಾಗಿ ನಾವೇನಪ್ಪ ಅಂದ್ರೆ ಇನ್ನ ರಾಕ್ಷಸರ ಕರ್ಮದ ಬಗ್ಗೆ ನಿನ್ನೆ ತಗೊಂಡಿಲ್ಲ. ಏನಪ್ಪ ಅಂದ್ರೆ ಈ ರಾಕ್ಷಸರು ಇದಂತೆ ರಾಕ್ಷಸ ಪರಾಕ್ರಮ, ಧರ್ಮಯುದ್ಧ, ಹಿರಿಯರ ವಂದನೆ, ನೀತಿಶಾಸ್ತ್ರಗಳು, ಅನುಸರಣ ಮತ್ತು ರುದ್ರನಲ್ಲಿ ಭಕ್ತಿ. ಇಲ್ಲಿ ದೈತ್ಯರು ಏನ್ ಮಾಡ್ತಾರಂದ್ರ ಮಹರ್ದ್ರ ದೇವರಲ್ಲಿ ಭಕ್ತಿ ಮಾಡ್ತಾರೆ. ರಾವಣ ಏನ್ ಮಾಡ್ತಾನೆ ರುದ್ರದೇವರಲ್ಲಿ ಭಕ್ತಿ ಮಾಡಿ ತಪಸ್ಸನ್ನ ಮಾಡಿ
ಆತ್ಮಲಿಂಗವನ್ನು ತಗೊಂಡ. ಭಸ್ಮಾಸುರ ರುದ್ರದೇವರಿಂದ ವರವನ್ನು ತಗೊಂಡ, ನನ್ನ ಕೈ ಯಾರು ತಲೆ ಮೇಲೆ ಇಡುತ್ತೋ ಅವ್ರು ಸುಟ್ಟು ಹೋಗ್ಲಂತ. ಅಂದ್ರೆ ಜ್ಞಾನ ವಿಹೀನರಾಗಿ ಪರಾಕ್ರಮದಿಂದ ಧರ್ಮವನ್ನ, ಪರಾಕ್ರಮದಿಂದ ಜ್ಞಾನವನ್ನ ಕುಸ್ಕೊತಾರೆ ಈ ದೈತ್ಯರ್ತಿಂತ. ಅದರಿಂದ ಏನಾಯ್ತು? ಗಣಪತಿ ಅನುಗ್ರಹದಿಂದ ಏನಪ್ಪಾ ಅಂದ್ರೆ ಆತ್ಮಲಿಂಗ ಭೂಲೋಕದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಷ್ಠಾಪನ ಆಯ್ತು. ಭಸ್ಮಾಸುರನ ಏನಪ್ಪಾ ಇದರಿಂದ ರುದ್ರದೇವರು ಮೋಹಿನಿ ಅವತಾರ ತಾಳಿ ಏನಪ್ಪಾ ಅಂದ್ರೆ ಆ ಭಸ್ಮಾಸುರ ಸಂಹಾರ ಮಾಡಿ ಮಹಾರುದ್ರದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ. ರುದ್ರದೇವರು ವಿಶೇಷ ದರ್ಶನವನ್ನು ಕೊಟ್ಟ ಎಲ್ಲರಿಗೂ. ದೈತ್ಯ ಧರ್ಮಗಳು ಇವೆಲ್ಲ. ಎಲ್ಲಿ ರಾಕ್ಷಸರ ಉಪಾಸನೆ ಇರ್ತದೋ ಅಲ್ಲಿ ಹರಿಸರ್ವೋತ್ಮತ್ವನ್ನ ಬರಂಗಿಲ್ಲ. ಪರಮಾತ್ಮ ಸರ್ವೋತ್ತಮ ಅಂತಲ್ಲ, ಹರ ಸರ್ವೋತ್ತಮ ಅಂತ. ಹಾಗಾದ್ರೆ ನಾವು ಹರರ ಪೂಜೆ ಮಾಡಬಾರ್ದ ಅಂತ ಕೇಳ್ತೀವಿ. ನಾವು ರುದ್ರದೇವರ ಪೂಜೆ ಮಾಡಲ್ಲ, ರಾಕ್ಷಸರ ಹಂಗಲ್ಲ. ವಾಯುದೇವರ ಅನುಗ್ರಹ ಪಡೆದು ತದನಂತರ ರುದ್ರದೇವರಲ್ಲಿ ಅಗಮ್ಯವಾಗಿ ಏನಪ್ಪ ಅನನ್ಯ ಚಿಂತನೆಯನ್ನು ಮಾಡಿಕೊಂಡು ಅಲ್ಲಿಂದ ಅಪರೋಕ್ಷ ಜ್ಞಾನವನ್ನು ಹೊಂದಿ ಮುಂದೆ ಏನಪ್ಪ ವಾಯುದೇವರ ಅನುಗ್ರಹದಿಂದ ಪಾರಾಗಿ ಅನಿರ್ಧ ಶರೀರವನ್ನು ಬಿಟ್ಟು ಏನಪ್ಪ ಲಿಂಗ ಶರೀರದ ಐದರ ಸಹಿತವಾಗಿ ನಾವು ಮೇಲೆ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥ ಚಿಂತನೆ ಇದು ಬರ್ತದೆ. ರುದ್ರದೇವರು ನಮಗ ವೈಷ್ಣವ ತತ್ವವನ್ನು ಚಿಂತನೆ ಮಾಡ್ತಾರೆ, ತಾರಕ ಮಂತ್ರನ ಉಪದೇಶ ಕೊಡ್ತಾರೆ. ಮೊದಲೇ ಅದು ಗೊತ್ತದಲ್ಲ, ಮತ್ತೆ ರುದ್ರತ್ರ ಹೋಗೋಣ ಅಂತ ಹೋಗ್ಬಿಡ್ತೀವಿ. ಇದು ದೈತ್ಯರು ಮಾಡೋ ಕೆಲಸ. ರಾಕ್ಷಸರು ಮಾಡೋ ಕೆಲಸ ಏನಂದ್ರೆ ತಾರಕ ಮಂತ್ರ ಉಪದೇಶ ರುದ್ರದೇವರಿದ್ದಾರೆ, ಅಪರೋಕ್ಷ ಜ್ಞಾನ ಕೊಡ್ತಾರೆ ಅವರು. ಅವರೇ ವೈಷ್ಣವರು, ಮತ್ತ್ಯಾಗ ಹರಿ ಹತ್ರ ಹೋಗ್ಬೇಕಂತ ಡೈರೆಕ್ಟ್ ಹೋಗ್ತಾರೆ. ದೇವತೆಗಳು ತತ್ ಚಿಂತನೆಯನ್ನ ಮುಖ್ಯ ಪ್ರಾಣಿಯವರ ಅನುಗ್ರಹ ಪಾತ್ರರಾಗಿ ಆನಂತರ ಈ ಕಡೆ ಬಂದು ತಗೊಂಡು ಹೋಗ್ತಾರೆ. ಇಷ್ಟೇ ವ್ಯತ್ಯಾಸ ದೇವತೆಗಳು ದೈತ್ಯರು ಇರ್ತಾರೆ. ರುದ್ರದೇವರ ಹತ್ರ ಕೇಳ್ತಾರೆ, ನನಗ ಮೋಕ್ಷವನ್ನು ಕೊಡೋದು ನಾನು ಅದು ನನ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಅನೇಕ ವಿಧ ರೂಪ ಸುತ್ತಾಡಿ ನನಗೆ ಆ 6 ದಿನಕ್ಕೆ ಏನಪ್ಪಾ ಅಂದ್ರೆ ಒಬ್ಬ ನನ್ಗ ಇದು ಬರ್ಲಿ, ಸಾವು ಬರ್ಲಿ ಅಂತ ಕೇಳ್ಕೊತ ಬರುತ್ತೆ. ಮೋಷಕಾಸುರ ಏನಂತ ನನಗೆ ಒಂದೇ ಜನ್ಮ 3 ಜನ್ಮ ಎತ್ತಬೇಕು, ಅವನು ಬ್ರಹ್ಮ ಜ್ಞಾನ ಇರ್ಬೇಕವನು, ಆತ್ನಿಂದ ಏನಪ್ಪಾ ಅಂದ್ರ ಅಷ್ಟವಕ್ರ ಇರ್ಬೇಕವ, ಆತ್ನಿಂದ ನಂಗೆ ಸಾವು ಬರ್ಲಿ ಅಂತ ಆ ಮೋಷಕಾಸುರ ಕೇಳ್ತಾನ. ಗಜಾಸುರಕ್ಕೆ ಆ ರೀತಿ ಕೇಳ್ಕೊತಾನ, ಸದಾ ನಿನ್ನ ಶತ್ರುನು ನಿನ್ನನ್ನ ನೋಡಬೇಕಂತ. ಎಷ್ಟು ವಿಚಿತ್ರವಾದ ದೈತ್ಯರೇನಪ್ಪ ಅಂದ್ರ ರುದ್ರದೇವರಲ್ಲಿ ವರವನ್ನ ಕೇಳ್ತಾರ. ಆ ಎಲ್ಲ ವರಗಳು ಏನಪ್ಪಾ ಅಂದ್ರ ಧರ್ಮ ವಿರೋಧಿಗಳಾಗಿರ್ತಾವ. ಆದ್ರೆ ಪರಮಾತ್ಮ ಆ ಧರ್ಮ ವಿರೋಧಿಯನ್ನ ಏನಪ್ಪ ಉತ್ತಮ ಗುಣ ಕರ್ಮದಿಂದ ಉತ್ತಮ ಕರ್ಮವನ್ನ ಮಾಡಿ ಸದಾ ಹರಿಯನ್ನೇ ಉಪಾಸನೆ ಮಾಡ್ಲಿಕ್ಕೆ ಜ್ಞಾನಿಗಳನ್ನ ಕೊಡ್ತಾನ. ಇದು ವಿಶೇಷವಾಗಿರ್ತಕ್ಕಂಥ ನಾವು ಇಲ್ಲಿ ಇದನ್ನ ಈ ಉಪಾಸನೆಯನ್ನ ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದರಂತೆ ಏನಪ್ಪಾ ಅಂದ್ರೆ ಸಿದ್ಧರಿಗೆ ಯೋಗ ಸಿದ್ಧಿ, ವೇದ ಸಿದ್ಧಿ, ಶಾಸ್ತ್ರಾಧ್ಯಯನ ಸಿದ್ಧಿ, ಬ್ರಹ್ಮಜ್ಞಾನ ಮತ್ತು ಹರಿಹರ ಇಬ್ಬರೆಲ್ಲ ಭಕ್ತಿ, ಇವು ಸಿದ್ಧ ಪರಿಷತ್ ಧರ್ಮಗಳು. ನನಗ ಯಾವ್ದೋ ಒಂದು ಸಿದ್ಧಿ ಆಗ್ಯದ ಅಂತ ಹೇಳ್ಬೇಕಾದ್ರೆ ಅದು ಯಾರು ಮಾಡ್ತಾರ? ನನಗೆ ಸಿದ್ಧಿ ಆಗ್ಬೇಕ್ರಿ, ನನ್ ಮಂತ್ರ ಸಿದ್ಧಿ ಆಗ್ಬೇಕು ಅಂತ ಕೇಳ್ತೀವಿ ನಾವು ಎಲ್ಲ, ಬಹಳ ಮಂದಿ ಕೇಳ್ತೇವೆ. ಆದ್ರೆ ಆ ಮಂತ್ರ ಸಿದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಓದಿದ್ ನನ್ ಸಿದ್ಧಿ ಆಗ್ಬೇಕಾದ್ರೆ ನೆನಪು ಬರಬೇಕಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಸಿದ್ಧ ವಿದ್ಯಾಧರ ಗಣ ಸಮರಾಧ್ಯ, ಸಿದ್ಧ ವಿದ್ಯಾಧರ ಇವರಿಬ್ಬರು ಗಣಪತಿ ಹತ್ರ ಗಣಪತಿ ಬರ್ತಾ ಮಾತಿದ್ರು. ಸಿದ್ಧ ವಿದ್ಯಾಧರ ಗಣ ಸಮರಾಧ್ಯ ಚರಣ ಸರೋಜ ಸರ್ವ ಸಿದ್ಧಾಕೆ ಶೇಖರಿಂಪಾರಿಪದ ಭುಜ್ಞಪವ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನೀರ್ತನ ವೈದ್ಯನ ಸ್ಮೃತಿ ಲೀಲೆಗಳ ಸುತ್ತವ ವದನದಲ್ಲಿ ಅಂತ ಹೇಳ್ತಾರೆ. ಸಿದ್ಧರಿಗೂ ವಿದ್ಯಾಧರ ಗಂಧರ್ವರು ಇವರೆಲ್ಲರೂ ಏನಪ್ಪಾ ಅಂದ್ರೆ ಗಣಪತಿ ಆ ಎಲ್ಲ ಗುಂಪೆ ಗಣಪತಿ ಅಧಿಕಾರನಾಗಿನ ನನಗೆ ಆ ಸಿದ್ಧಿ ಆಗ್ಬೇಕು. 8 ಸಿದ್ಧಿಗಳ ವಿಶೇಷವಾಗಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ 8 ವಿಶೇಷವಾದ ಜ್ಞಾನಗಳು ಪರಮಾತ್ಮ ಗುಣಗಳು. ಈ ಗುಣಗಳು ಪರಮಾತ್ಮ ಸಿದ್ಧಿ ಪುರುಷರು. ಅದು ಪರಮಾತ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ಸಿದ್ಧಿಯನ್ನು ಇಟ್ಟಿರ್ತಾನೆ, ಒಂದೊಂದು ಜೀವರಲ್ಲಿ. ಆ ಸಿದ್ಧಿ ನಂಗೆ ಸಮರ್ಪಣ ಆಗ್ಬೇಕು. ನನಗ 64 ಕಲೆಗಳಾಗ್ಬೇಕು, 64 ಸಿದ್ಧಿಗಳಾಗ್ಬೇಕಿಲ್ಲ. ಒಂದು ಸಿದ್ಧಿಗೆ 8 ಉಪಸಿದ್ಧಿಗಳಂತ ಆಗ್ತಾವ. 64 ಕಲೆಗಳು, 64 ಸಿದ್ಧಿಗಳು ಏನಪ್ಪಾ ಅಂದ್ರೆ ನಮ್ಮ ಉಪಾಸನೆ ಆಗ್ಬೇಕಾದ್ರೆ
ರುಜತ್ವ ಬಹಳ ಮುಖ್ಯವಾಗಿದೆ. ರುಜತ್ವ ಸಿದ್ಧಿ ಆಗ ಮೊದ್ಲು. ರುಜತ್ವ ಅಂದ್ರೆ ಭಕ್ತಿ. ನನ್ನಲ್ಲಿ ಭಕ್ತಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಭಕ್ತಿ ಯಾವುದು? ಭಕ್ತಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಬರೀ ಪರಮಾತ್ಮನಲ್ಲಿ ಒಂದಲ್ಲ, ಮುಖ್ಯವಾಗಿ ಪರಮಾತ್ಮನ ಭಕ್ತಿ ಇಟ್ಕೊಂಡು ನಾನು ಓದ್ತಕ್ಕಂತಹ ಗ್ರಂಥದ ಮೇಲೆ ಭಕ್ತಿ, ನಾನು ಯಾವ ಭಗವದ್ ಭಕ್ತದಲ್ಲಿ ಹೋಗ್ತೀನೋ ಆ ಗುರುಗಳಲ್ಲಿ ಭಕ್ತಿ, ಆ ಗ್ರಂಥದ ಮೇಲೆ ಭಕ್ತಿ, ಆ ಶಾಸ್ತ್ರದ ಮೇಲೆ ಭಕ್ತಿ, ಅಲ್ಲಿ ಅದಕ್ಕೆ ಅಭಿಮಾನಿ ದೇವತೆಗಳಲ್ಲಿ ಭಕ್ತಿ. ಈಗ ನಮಗ ಗಾಯತ್ರಿ ಯಾಕೆ ಸಿದ್ಧಿ ಆಗ್ತಾ ಇಲ್ಲ, ಗೋಪಾಲರಾವ್ ಯಾಕೆ ಸಿದ್ಧಿ ಆಯ್ತು ಅಂದ್ರೆ ಅವ್ರು ಏನ್ ಮಾಡ್ಕೊಂಡಿದ್ರಂದ್ರ ಗಾಯತ್ರಿ ಪ್ರತಿಪಾದ್ಯನ ಅಂತ ಪರಮಾತ್ಮನ ಮೇಲೆ ಭಕ್ತಿ. ಗಾಯತ್ರಿ ವಿಶ್ವಾಮಿತ್ರಿಗೆ ದರ್ಶನ ಕೊಟ್ಟದ್ದು, ವಿಶ್ವಾಮಿತ್ರ ಗಾಯತ್ರಿ ಛಂದ ಪರಮಾತ್ಮ ದೇವತೆ ಅಂತೀವಲ್ಲ, ಆ ವಿಶ್ವಾಮಿತ್ರ ಮೇಲೆ ಏನಪ್ಪ ಸಿದ್ಧಿ ಇಟ್ಕೊಂಡಿದ್ದ, ಶ್ರದ್ಧೆ ಇಟ್ಟು ಭಕ್ತಿ ಮಾಡಿದ್ರು ಅವರು. ಸ್ವಾಮಿ ನಿಮಗೆ ಅನುಗ್ರಹ ಮಾಡಿದ್ರೆ ನೀವು ಅನುಗ್ರಹ ಮಾಡ್ಬೇಕಂತ. ಇದು ಯಾಕೆ ಜ್ಞಾನಿಗಳು ಅವತಾರ ಮಾಡಿ ನಮ್ಗೆ ಇವೆಲ್ಲ ಜ್ಞಾನವನ್ನು ಹೇಳ್ಕೊಡ್ತಾರ. ಇದನ್ನ ಉಪಾಸನೆ ಮಾಡ್ಕೊಂಡಾಗ ನನಗೆ ನಾನು ಇಷ್ಟು ಸಾವಿರ ಮಂತ್ರ ಜಪ ಮಾಡುತ್ತೇನಲ್ಲ, ಅದು ಏನಪ್ಪ ಬಿಟ್ಟು ಹೋಗ್ತಾ, ಅಜ್ಞಾನ ಬಿಟ್ಟು ಹೋಗ್ತಾ. ಒಂದು ಮಂತ್ರವನ್ನ ನಾವು 100 ಬೇರೆ ಹೇಳ್ಬಿಟ್ರೆ ಅದು ಸಿದ್ಧಿ ಆಗ್ತದೆ. ಅದ ಕಿಂಚಿತ್ ಬರ್ತಾ ತತ್ಪೂರ್ವಕ ಸಿದ್ಧಿ ಅಂತಾರ. ಪರ್ಮನೆಂಟ್ ಸಿದ್ಧಿ ಆಗ್ಬೇಕು ನಮಗೆ. ಅದಕ್ಕೆ ಸ್ನಾನವಿಲ್ಲದ ಜಪ, ಎಣಿಕೆ ಇಲ್ಲದ ಜಪ, ಸ್ನಾನವಿಲ್ಲದ ಕರ್ಮ ಹರಿವಲ್ಲ ಅಂತ ಹೇಳ್ತಾರೆ. ಸ್ನಾನ ಯಾವುದು? ಇದಕ್ಕೆಲ್ಲ ಆಗ್ಬೇಕಾದ್ರ ಮಾನಸಿಕ ಸ್ನಾನ, ನಾಡಿ ಸ್ನಾನ ಆಗ್ಬೇಕಂತ ಹೇಳಲ್ಲ. ಇವೆಲ್ಲ ಮಾನಸಿಕ ಪೂಜೆ ಮಾಡ್ತಕ್ಕಂಥ ಕಾರ್ಯಗಳು. ಇವೆಲ್ಲ ಒಳಗಡೆ ರೂಪ ಚಿಂತನೆ ಮಾಡ್ತಕ್ಕಂಥ ರೂಪ. ಈ ಉಪಾಸನೆ ಒಳಗೆ ನಾವು ವಿಶೇಷವಾಗಿ ಚಿಂತನೆ ಹಚ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ. ಅವಾಗ ಏನಾಗ್ತದೆ? ಯೋಗ ಸಿದ್ಧಿ ಆಗ್ತದೆ. ಯೋಗ ತಿಥಿ ವಾರ ಕರಣ ಅಂತ ಬರ್ತದೆ ನಮಗೆ. ಯಾವ ಯೋಗ? ಶಿವಯೋಗ, ಸಿದ್ಧಿ ಯೋಗ ಅಂತ ಬರ್ತದೆ ನಮಗೆ. ಇದು ಯಾವಾಗನ್ನ ಇದಾದ ನಂತರ ಮುಂದೆ ಬರ್ತದೆ ಯೋಗಗಳು. ಆ ಯೋಗಾಭಿಮಾನಿ ದೇವತೆಗಳು ಇಲ್ಲಿ ಬರ್ತಾರಲ್ಲ, ಅವ್ರಿಗೆ ಕೆಳಗೆ 908 ಯೋಗಗಳು ಬರ್ತಾವ. ಅವೇನಪ್ಪ ಅಂದ್ರ ಆ ಯೋಗ ಒಂದು ವಾರಕ್ಕೆ ಒಂದೊಂದು ದಿನಕ್ಕೊಬ್ಬೊಬ್ಬ ಯೋಗ ಬರ್ತದೆ. ಆ ಯೋಗಗಳ ಚಿಂತನೆ ಮಾಡ್ಕೊಬಾರ್ದು. ನಾನು ಇಲ್ಲಿ ಯಾರೋ ಇವ್ರನ್ನ ಉಪಾಸನೆ ಹೇಳ್ತೀವಿ, ಯಾರು ಸಿದ್ಧರನ್ನ ಉಪಾಸನೆ ಮಾಡ್ತಾರೆ. ಅವ್ರು ನನಗೇನ್ ಮಾಡ್ತಾರ? ಅವ್ರ ಚಿಂತನೆ ಬರ್ತಕ್ಕಂಥದ್ದು ಯೋಗ ಸಿದ್ಧಿ, ವೇದ ಅಧ್ಯಯನ, ವೇದ ಸಿದ್ಧಿ ಆಗ್ಬೇಕು ನನಗೆ. ಅಂದ್ರೆ ಒಂದು ಶಬ್ದ ನನ್ನಲ್ಲೇ ಒಳಗಡೆ ಪ್ರಿಂಟ್ ಆದ್ದು ಹೊರಗಡೆ ಬರಬೇಕಂತ. ಅಥರ್ಣ ವೇದ, ಯಜುರ್ವೇದ, ಋಗ್ವೇದ, ಸಾಮವೇದ ಅಂದ್ರೆ ಆ ಮಂತ್ರಗಳಲ್ಲಿ ನನಗೆ ಭಕ್ತಿ ಇಟ್ಟು ಆಲಾಪದಿಂದ ಚಿಂತನೆ ಮಾಡ್ಕೊಂಡು ಏವಂ ವೇದ ಯೋಪಮಾಯತನಂ ವೇದ ಆಯತನವಾಂ ಭವತೆ. ಸಾಮವೇದ ವಿಶೇಷ ಲಕ್ಷಣ ಇನ್ನೂ ಬಹಳ ಬರ್ತದೆ, ಅದು ಬಹಳ ಎಳಿಬೇಕದು. ಆ ರೀತಿ ಆ ಸಿದ್ಧಿ ಆದ್ರೆ ಮಾತ್ರ ಹೊರಗಡೆ ಬರ್ತಾವ. ನಾವೇನ್ ಮಾಡ್ತೀವಿ? ಯಾವ್ದಾದ್ರು ಒಂದ್ರಲ್ಲಿ ಹೆಚ್ಚು ಒತ್ತು ಕೊಟ್ಟಿರ್ತೀವಿ, ಅದು ಉಪಾಸನೆ ಮಾಡ್ಕೊಂಡಾಗ ಆ ಸಿದ್ಧಿ ಪರಿಸರ ಏನಪ್ಪ ಅಂದ್ರ ಆ ಜ್ಞಾನಕ್ಕೆ ಸಿದ್ಧಿ ಮಾಡ್ಕೊಡ್ತಾರ. ಇನ್ನೊಂದು ಬರಂಗಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಅದೊಂದು ನೋಡ್ಕೊಂಡು ಇನ್ನ ನೋಡಿ, ನೀವು ಪ್ರತಿಯೊಂದಕ್ಕೂ ಆ ಯೋಗಿಗಳ ಚಿಂತನೆ ಮಾಡ್ಕೊ, ಸಿದ್ಧರ ಉಪಾಸನೆ ಮಾಡ್ಕೊ. ಅವ್ರ ನಮಗೆ ಮಾಡಿಕೊಡ್ತಾರ ಅನ್ನಬೇಕು. ನಾನು ಗಟ್ಟಿ ಮಾಡೀನಿ ಎಂಬ ಅಜ್ಞಾನ ಹೋಗ್ಬೇಕು. ನನ್ನ ಪ್ರಯತ್ನದಿಂದ ಆಗ್ಯದೆಂಬ ಚಿಂತನೆ ಹೋಗ್ಬೇಕು ನನಗಿಲ್ಲಿ. ಈ ಉಪಾಸನೆ ನಮ್ಮಲ್ಲಿ ಬರಲ್ಲವರೆಗೂ ನನಗೆ ಯಾವುದೇ ಮಂತ್ರ ಸಿದ್ಧಿ ಆಗೋದಿಲ್ಲ, ವೇದ ಸಿದ್ಧಿ ಆಗೋದಿಲ್ಲ, ಧರ್ಮ ಸಿದ್ಧಿ ಆಗೋದಿಲ್ಲ. ಹಿರಿಯರಲ್ಲಿ ವಂದನೆ ಮಾಡ್ತಕ್ಕಂತಹ ಕರ್ಮ ಸಹಿತ ಬರೋದಿಲ್ಲ. ಬ್ರಹ್ಮಜ್ಞಾನ ಹೆಂಗ ಬರ್ಬೇಕು? ಬ್ರಹ್ಮಜ್ಞಾನ ನಮಗೆ ವಿದ್ಯುತಾನೆನಿಸಿಕೊಂಬ ಅನಿರ್ಧ ದೇವನು ಸರ್ವರ ಬುದ್ಧಿಯೊಳ ಕೃತಿಪತಿ ಸಿದ್ಧಿ ಎನಿಸುವ ಸಂಕರ್ಷಣ. ಇಲ್ಲೇ ಸಿದ್ಧಿಗೆ ಸಂಕರ್ಷಣ ಪರಮಾತ್ಮ ಅದಕ್ಕೆ ಅಭಿಮಾನಿ. ವಿದ್ಯೆಗೆ ವಿದ್ಯಾಧರ ಚಿಂತನೆ ಮಾಡ್ತಕ್ಕಂಥದ್ದು ಶಾಂತಿಪತಿ ಅನಿರ್ಧನ ಉಪಾಸನೆ. ಸಿದ್ಧಿಗೆ ಕೃತಿಪತಿ ಪ್ರದ್ಯುಮ್ನ ಉಪಾಸನೆ. ಪ್ರಸಿದ್ಧಿಗೆ ಏನಪ್ಪ ಅಂದ್ರೆ ಮಾಯಾಪತಿ ವಾಸುದೇವನ ಉಪಾಸನೆ. ಅವರ ಅಧೀನ, ಅವರ ಮೂಲ ರೂಪ ಆ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದು ಬಿಡಿಸ್ತಾ ಹೋದಾಗ ನನಗೆ ಇದು ಚಕ್ರ ಆ ಸಡ್ಲ್ ಆಗ್ತಾ ಹೋಗ್ತದೆ. ಅವಾಗ ನನ್ನ ದೇಹ ಹಗುರ ಆಗ್ತಾ ಇದೆ. ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಈ ದೇಹ ಆಟೋಮೆಟಿಕ್ ಹಗುರ ಆಗ್ತದೆ.
ಹಗುರ ಆದಂಗೆಲ್ಲ ಏನಾಗ್ತದೆ ನನಗಂದ್ರ ಅನಿರ್ಧ ಶರೀರ ಲಿಂಗ ಶರೀರಕ್ಕಿಂತ ದೂರ ಆಗ್ತಾ ಹೋಗ್ತದೆ. ಒಳಗಿನ ಮೆಲ್ಟ್ ಯಾವುದು ಜಿಡ್ಡು ಇರ್ತದ, ಆ ಜಿಡ್ಡು ಕಡಿಮೆ ಆಗ್ತಾ ಹೋಗ್ತದೆ. ಇದು ಬರ್ಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಈ ಸಿದ್ಧ ಪುರುಷರು ಈ ಧರ್ಮಗಳನ್ನ ಹರಲ್ಲೂ ಭಕ್ತಿಯಲ್ಲೂ ಮಾಡ್ತಾರೆ, ಅವರು ಹರಿಯಲ್ಲೂ ಮಾಡ್ತಾರ, ಹರನಲ್ಲೂ. ಯಾಕಂದ್ರೆ ಹರಿಯಲ್ಲಿ ನಂಗೆ ಸಿದ್ಧ ಆತೀಗ ಒಂದ್ ವಿಚಾರ ಹೇಳ್ಬೇಕಂತಂದ್ರ, ಹರಿ ಗುರುಗಳ ಅನುಗ್ರಹ ಅಂತ ಹೇಳ್ತೀವಿ ನಾವು. ಹರಿ ಕರುಣೆಯಿಂದ ಜನ್ಮ ತಗೊಂಡ್ಬಿಟ್ಟಿದ್ರ ಬ್ರಾಹ್ಮಣ ಜನ್ಮ. ಈ ಬ್ರಾಹ್ಮಣ ಜನ್ಮ ತಗೊಂಡ ಮೇಲೆ ಗುರು ಕರುಣೆ ಸಂಪಾದನೆ ಮಾಡಬೇಕು. ಅಂದ್ರೆ ಗುರುಕರ್ಣ ಅಂದ್ರೇನು? ನಾನು ಯಾವರು, ಯಾವ ಧರ್ಮದಲ್ಲಿ ನನ್ನ ಧರ್ಮ ಏನದಿರೊಳಗೆ ಈ 12 ಧರ್ಮಗಳು ನಾನು ಯಾರಿದ್ದೀನಿ? ನಾನು ಮನುಷ್ಯನಿದ್ದೇನೋ, ಮನುಷ್ಯ ಧರ್ಮನಿದ್ದೇನೋ, ದೈತ್ಯ ಇದ್ದೇನೋ, ಏನ್ ದೇವತೆ ಇದ್ದೇನೋ, ಸಿದ್ಧರಿದ್ದೇನೋ, ಗಂಧರ್ವರಿದ್ದೇನೋ, ವಿದ್ಯಾಧರಿದ್ದೇನೋ, ಏನ್ ದೇವತೆ ಇದ್ದೇನೋ, ಏನ್ ಕೆಂಪುರುಷ ಇದ್ದೇನೋ? ಇದ್ರೊಳಗೆ ಯಾವುದಂತ ಮನನ ಮಾಡಿದ್ನ, ಈ ಚಿಂತನೆ ಮಾಡಿಕೊಂಡ್ರೆ ನಾನು ಯಾರಂತ ನನಗೆ ಗೊತ್ತಾಗ್ತದೆ, ಯಾವ ಗುಣದಲ್ಲಿ ಇದ್ದೀನಿ ನಾನು. ಅದು ಗೊತ್ತಾದ್ಮೇಲೆ ಅದನ್ನ ಆ ವಿದ್ಯೆ ನನಗೆ ಸಂಕಷ್ಟ ರೂಪಿ ಪರಮಾತ್ಮದಿಂದ ಆ ವಿದ್ಯೆ ನನಗೆ ಪ್ರಕಟ ಆಗ್ತದೆ, ಹೋಗ್ತದೆ. ಅದ್ರ ಬಗ್ಗೆ ಹೆಚ್ಚು ಹೋಗ್ತಾರೆ. ಈಗ ಒಬ್ಬರು ತಬಲಾ ಬಾರಿಸಿದ್ರೆ ಹೋಗ್ತದೆ ಸಂಗೀತ ಶಾಸ್ತ್ರ ಒಳಗ, ಒಬ್ಬರು ಹಾಡಿನಲ್ಲಿ ವಿಶೇಷ ಹೋಗ್ತಾರೆ. ಬೇವುಂಡಿ ಅಂತ ಭಾರತ ನಮ್ಮ ಶಾಸ್ತ್ರ ಶೇಷಗಿರಿ ದಾಸ ಇದ್ದಾನೆ, ಅನಂತ ಕುಲಕರ್ಣಿ ಇದ್ದಾನೆ, ಇಲ್ಲಿ ನಮಗೆ ಪ್ಲಾನೆಟ್ ರಾಜು ಇರ್ತಿದ್ದಾನೆ, ನಮ್ಮ ರಾಮಾಚಾರ್ಯ ಇದ್ದಾರೆ, ಯಾರು ಮೈಸೂರು ರಾಮಾಚಾರ್ಯ, ರಾಮಚಂದ್ರಾಚಾರ್ಯ. ಇವರೆಲ್ಲ ಆ ಗಂಧರ್ವ ವಿದ್ಯೆಯನ್ನ ಒಂದು ಬಂತ ಅದನ್ನೇ ಮಾಡ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಸಂಗೀತ ಶಾಸ್ತ್ರ ಬಂದ ಗಂಧರ್ವದಲ್ಲಿ ಅಲ್ಲಿ ನಾರದ್ರು ಉಪದೇಶ ಆಯ್ತು. ಯಾಕಂದ್ರೆ ನಾರದ್ರು ಅನುಗ್ರಹ ಇಲ್ಲದ ಶಾಸ್ತ್ರ ಗಂಧರ್ವ ವಿದ್ಯೆ ಪ್ರವೀಣ ಆಗೋದಿಲ್ಲ, ಶಾಸ್ತ್ರಜ್ಞಾನ ಆಗೋದಿಲ್ಲ, ಸಂಗೀತದ ಆಲಾಪಗಳು ಸಹಿತ ಬರೋದಿಲ್ಲ. ಅಲ್ಲಿ ಸ್ವರವ್ಯಂಜನಗಳ ಉಪಾಸನೆ. ಯಾಕಂದ್ರೆ ಸ್ವರವ್ಯಂಜನಗಳ ಚಿಂತನೆ ಎಲ್ಲಿ ಸ್ವರವ್ಯಂಜನ ಇವೇ ಅಕ್ಷರಗಳೇ, ಬೇರೆ ಯಾವ ಬರಂಗಿಲ್ಲ ಅಲ್ಲಿ. ಸರಿ ಗ ಮ ಪ ಪ, ಸರಿ ಗ ಮ ಪ ದ ನಿ ಸ, ಸ ರಿ ರಿ ಗ ಗ ಮ ಮ ಪ ಪ ಪ ಅಂತ ಬರ್ತದೆ. ಇವಿ ಸರಿಗಮ. ಈ ಗಂಧರ್ವ ವಿದ್ಯೆಯೊಳಗ ಈ ಸ್ವರ ಮತ್ತು ವ್ಯಂಜನ ಎರಡು 16 ಸ್ವರಗಳು, 25 ವ್ಯಂಜನಗಳು ನಮ್ಗೇನಪ್ಪಾ ಅಂದ್ರ ಅತ್ಯಂತ ಅದ್ಭುತವಾದ ಕರ್ಮವನ್ನ ಅಕ್ಷರಾಭಿಮಾನಿ ಅಜಾದಿ ಭಗವದ್ ರೂಪಗಳು ನಮ್ಮ ದೇಹದಲ್ಲಿ ಕುಳಿತುಕೊಂಡು ವಾಕ್, ಸೃಷ್ಟಿ, ದೃಷ್ಟಿ, ಸಿದ್ಧಿ, ಪ್ರಸಿದ್ಧಿ, ಈ ಎರಡು ಬಹಿರ್ವ್ಯಾಪ್ತರ ಇರ್ತದೆ. ಎಲ್ಲ ಕಡೆಗೆ ಏನಪ್ಪಾ ಅಂತ ಇಳಿದು ಆ ಎಲ್ಲ ಕರ್ಮವನ್ನು ನಾವು ಮಾಡಿ ನಮ್ಮ ಅಂತಃಕರಣಕ್ಕನ್ನ ಸಾಕ್ಷರ ಮಾಡ್ತಾರ ಸ್ವರ ಮತ್ತು ವ್ಯಂಜನಗಳು. ಅದಕ್ಕೆ ಅಕ ಚೇಟ ತಪ ಅಂತ 8 ಭಗವದ್ ರೂಪಗಳು ಬರ್ತಾರೆ. ಪ ಪ ಬ ಬಮ್ಮ ತನಕ ಬರ್ತದೆ. ಇಲ್ಲಿ ಬರ್ತಕ್ಕಂಥ ರೂಪ ಒಳಗಡೆ ಎಲ್ಲೆಲ್ಲಿ ಬರ್ತಿದೆ ಇದನ್ನ. ಯಾಕಂದ್ರೆ ನಮ್ಗೆ ಈ ರೂಪ ಚಿಂತನೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಅಧಿಷ್ಠಾನ ಸಿದ್ಧಿ ಆಗ್ಲಿಲ್ಲ ಅಂದ್ರೆ, ಇಲ್ಲಿ ಏನಾಗ್ತದೆ? ಅಧಿಷ್ಠಾನ ಸಿದ್ಧಿ ಆಯ್ತಂದ್ರೆ ಪ್ರತಿಷ್ಠೆ ಕೆಳಗಡೆ ಗಟ್ಟೆ ಕೂಡ್ತೀನಿ ನಾನು. ದೈತ್ಯರು ಕೆಳಗಿಂದ ಹೋಗ್ತಾರೆ, ಗುಜದಿಂದ ಮೇಲೆ ಹೋಗ್ತಾ ಇದ್ದಾರೆ. ಮೋಹಕ ರಜೋ ಜೀವರಾಶಿಗಳು ಉಪಸ್ಥಿತಿಯಿಂದ ಮೇಲೆ ಹೋಗ್ತಾ ಇರ್ತಾರೆ. ನಾನು ಕೆಳಗೆ ಚಕ್ರದಲ್ಲಿ ಕುತ್ಕೊಂಡೆ, ಮೂಲಾಧಾರದಲ್ಲಿ ಕುತ್ಕೊಂಡೆ, ಅಧಿಷ್ಠಾನ ಸಿದ್ಧಿಯ ಕುತ್ಕೊಂಡೆ ಅಂದ್ರೆ ಅಲ್ಲಿ ಸಿದ್ಧಿ ಆಗ್ತದೆ. ಆ ಸಿದ್ಧಿ ಆದಾಗ ಹೊಸ ದೈತ್ಯರು ಆ ಭೂಮಿಯಿಂದ ಒಳಗಡೆ ಹೋಗ್ತಲ್ಲ, ರಜಗುಣಗಳ ಮೇಲೆ ಹೋಗ್ತಾ ಅಲ್ಲ ಶಬ್ದ ಆಗ್ಬಿಡ್ತದೆ. ಎಷ್ಟು ಅದ್ಭುತ ಕಾರ್ಯ ಅಲ್ಲ. ಅವಾಗ ನನ್ನೊಳಗಿದ್ದಂತಹ ದೈತ್ಯರಿಗೂ ಆ ರುಜಿಗುಣಸ್ಥರು ಅಲ್ಲೇ ಶಬ್ದ ಮಾಡಿ ಅವ್ರನ್ನ ಸೈಲೆಂಟ್ ಮಾಡ್ಕೊಡ್ತಾರೆ. ನಿನ್ನ ಜಪ ಅತ್ಯಂತ ಅದ್ಭುತವಾದಾಗ್ತದೆ. ಆ ರೀತಿ ಸಿದ್ಧಿ ಮಾಡ್ತಕ್ಕಂಥ ಕಾರ್ಯವನ್ನ ಯಾರು ಸಿದ್ಧರು ಮಾಡ್ಕೊಡ್ತಾರೆ. ಸಿದ್ಧರ ಕಾರ್ಯ ಏನು ಒಳಗಡೆ? ಆ ಯೋಗಿಗಳ ಕರ್ಮ ಏನು? ನಾನೊಂದು ರಾಮಾಯ ರಾಮಭದ್ರ ರಾಮಚಂದ್ರ ವೇಚಿ ರಘುನಾಥಾಯ ನಾಥಾಯ ಕೀರ್ತಾಯ ಪತಿಯ ನಮ ಅಮ್ಮ ಒಂದು ಶಬ್ದವನ್ನು ಇಟ್ಟುಕೊಂಡಿದ್ದೆ. ಇಲ್ಲ ಓಂ ನಮೋ ನಾರಾಯಣ ನಮ ಅಂತ ಇಟ್ಕೊಂಡಿದ್ದೆ, ಇಲ್ಲ ಓಂ ವಿಷ್ಣುವೇ ನಮ ಅಂತ ಇಟ್ಟಿದ್ದೆ, ಇಲ್ಲ ಶ್ರೀ ಕೃಷ್ಣಾಯ ನಮ ಅಂತ ಇಟ್ಕೊಂಡಿದ್ದೆ, ಏನು ರಾಮಾಯಣ ನಮ ಅಂತ ಇಟ್ಕೊಂಡಿದ್ದೆ. ಯಾವುದೇ ಒಂದು ಮಂತ್ರವನ್ನ ನಾನು ಚಿಂತನೆ ಮಾಡೋಕ್ಕಾದ್ರೆ ಮೊದಲು ನನ್ನ ಇಲ್ಲಿ ಕೆಳಗಡೆ ಕೂಡ್ಲಕ್ಕ ಅಧಿಷ್ಠಾನ ಸಿದ್ಧಿ ಮಾಡ್ಕೊಂಡ್ರೆ ಆ ಸಿದ್ಧರ ಅನುಗ್ರಹ ಆಗ್ಬೇಕು. ಅವ್ರು ನನ್ನಲ್ಲಿ ಕೂಡಿಸ್ತಾರೆ. ಅವ್ರು ಯಾಕೆ ಕೂಡಿಸ್ತಾರಂದ್ರೆ ಕೆಳಗಿಂದ ದೈತ್ಯರು ಉಪಟಳಕ್ಕೆ ಗಮನ ಆಗ್ತದೆ. ಸೃಷ್ಟಿ ಆಗೋದು ಭೂಮಿಯಿಂದನೇ. ಎಲ್ಲ ರಜ ಸ್ವಭಾವ, ತಮೋ ಸ್ವಭಾವ, ಸತ್ವಗುಣ ಸಮೂಹ ಎಲ್ಲ ಇದರಿಂದ ಭೂಮಿಯಿಂದ ಹೋಗ್ಬೇಕು. ಯಾಕಂದ್ರೆ ಭೂತಾವಿಯ ಒಳಗೆ ಆ 3 ಸೇರ್ಕೊಂಡಿದ್ದಾರೆ. ಆ ಗುಣಗಳು ಈ ಭೂಮಿಯಿಂದ ಮೇಲೆ ಹೋಗ್ಬೇಕು. ಸತ್ವಗುಣ
ಏನಪ್ಪಾ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಇಲ್ಲಿಂದ ಒಳಗಡೆ ಹೋಗ್ತವೆ ಸತ್ವಗುಣಗಳು. ರಜೋಗುಣ ಉಪಸ್ಥಿತಿಯಿಂದ ಒಳಗಡೆ ಹೋಗ್ತದೆ. ತಮೋಗುಣ ರಾಕ್ಷಸ ಗುಣ ಏನಪ್ಪಾ ಅಂದ್ರೆ ಇದರಿಂದ ಯಾವುದು ಗುದದಿಂದ ಒಳಗಡೆ ಹೋಗ್ತದೆ. ಅದಕ್ಕೆ ಕಚ್ಚಿ ಯಾಕೆ ಹಾಕ್ಬೇಕು ಅಂದ್ರೆ ಅಲ್ಲಿ ಹಾಕಿ ಕುತ್ಕೊಂಡಾಗ ಕೆಳಗಿನ ದೈತ್ಯರು ಬಂದಾಗ್ತಾರೆ. ಯಾಕಂದ್ರೆ ಅಧಿಷ್ಠಾನ ಸಿದ್ಧಿ ಆಗಲವರೆಗೂ ನನ್ನ ಕೂಡಲವರೆಗೂ ಆ ಕಚ್ಚಿ ಹಾಕೊಂಡಿರ್ಬೇಕು. ಇದರಿಂದ ಹೊಸ ದೈತ್ಯರು ಒಳಗಡೆ ಹೋಗೋದಿಲ್ಲ. ಮತ್ತೆ ರಜೋ ಸ್ವಭಾವದ ದೇವತೆಗಳು ಜೀವರಾಶಿಗಳು ನಮ್ಮ ಉಪಸ್ಥಿತಿಯಿಂದ ಒಳಗಡೆ ಹೋಗೋದಿಲ್ಲ, ಅವ್ರು ಅಲ್ಲೇ ನಿಲ್ತಾರೆ. ಅಷ್ಟೊತ್ತಿಗೆ ನನಗೆ ಇಲ್ಲಿ ಯಾವುದೋ ಒಂದು ಮಂತ್ರ ಸಿದ್ಧಿಯನ್ನು ಮಾಡ್ಕೊಂಡ್ಬರ್ತೀನಿ. ಅವಾಗ ಮನೋಸಿದ್ಧಿಯೇ ಬರ್ತದಲ್ಲೇ, ವಾಕ್ ಸಿದ್ಧಿ ಚಾಲು ಬರ್ತದಲ್ಲೇ, ಯಜ್ಞ ಸಿದ್ಧಿ ಆಗ್ತದೆ, ಜ್ಞಾನ ಯಜ್ಞ ನಡೀತದೆ, ಬ್ರಹ್ಮ ಯಜ್ಞಕ್ಕೆ ವಿಶೇಷವಾಗಿರ್ತಕ್ಕಂಥ ಚಿಂತನೆ ನನಗೆ ಬರ್ತದೆ ಹೊರಗಡೆ. ಜೊತೆಗೆ ಬ್ರಹ್ಮ ಜ್ಞಾನಕ್ಕೆ ಬೇಕಾದಂಥದ್ದು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತೀವಲ್ಲ, ಆ ರಾಜವಿದ್ಯಾ ಮಾರ್ಗ ನನಗೆ ಸಿಗ್ತದೆ. ಮನಸ್ಸಿನ ಬೀಜ ಓಪನ್ ಆಗ್ತದೆ. ಆ ರೀತಿ ನಾವು ಅಧಿಷ್ಠಾನ ಸಿದ್ಧಿ ಮಾಡ್ಕೊಂಡು ಮನಸ್ಸು ಅಧಿಷ್ಠಾನ ನಿಲ್ತದೆ. ಮನ ನಿಲ್ಲೋದು ಅಂತ ಹೇಳ್ತೀವಲ್ಲ, ಅವಾಗ ಕೆಳಗಿಂದೆಲ್ಲ ಬಂದಾಗ್ಬಿಟ್ರೆ ಒಳಗಿದ್ದ ಸೈಲೆಂಟ್ ಮಾಡ್ತಾರೆ ದೇವತೆಗಳು, ಮುಖ್ಯ ಪ್ರಾಣದೇವರು, ಆ ಸಿದ್ಧಿ ರೂಪಗಳು. ಮನಸ್ಸು ಸೈಲೆಂಟ್ ಆಗಿ ಕೂಡ್ತದೆ. ಮನಸ್ಸು ಕೂತಾಗ ಆ ಮನಸ್ಸು ಕನ್ನಡಿ ಆಗ್ತದೆ. ಆ ಕನ್ನಡ ನನ್ನ ಬಿಂಬ ಮಧ್ಯರಂಗ ಇರ್ತಕ್ಕಂಥ ಆ ಸರ್ಪಶಯನ ರಂಗನಾಥ ಜೀವ ದರ್ಶನಕ್ಕೆ ಬೇಕಾದಂತ ಯೋಗ ಬ್ರಹ್ಮಜ್ಞಾನವನ್ನ ಕೂತು ನಮ್ಗೆ ಅನುಗ್ರಹ ಮಾಡ್ತಾನೆ. ಯಾರು ಇದನ್ನ ಪುನರಾವರ್ತನೆ ಮಾಡ್ತಾ ಮಾಡ್ತಾ ಹೋಗ್ತಾರೋ ಅವ್ರಿಗೆ ವಿಶೇಷವಾಗಿ ಸದಾ ಭಗವದ್ ದರ್ಶನಕ್ಕೆ ಹಾದಿಯಾಗ್ತದೆ. ಇದು ಒಂದು ವಿಚಾರ, ಸ್ವಲ್ಪ ಕಠಿಣ ಆಗ್ತದೆ. ಇನ್ನೊಂದು, ಪರಮಾತ್ಮನ ಆಜ್ಞೆಯಿಂದ ರಜೋ ತಮೋ ಸತ್ವ 3 ವಿಧ ಕರ್ಮಗಳು ಅವ್ರು ಮಾಡೇ ಮಾಡ್ತಾರ. ಅವರ ಪೂಜೆ ಹರಿಪೂಜೆ, ಅವರವರ ಅಭಿಲಾಷೆಗಳು ಪೂರೈಸೋ ಮಾಯಕನ ಹರಿಪೂಜೆ ಅಂತ ಹೇಳ್ತೀವಿ ನಾವು. ಅಲ್ಲೇ ವಿದ್ಯಾ ಆದ್ರೆ ಏನ್ ಕರ್ಮ ಮಾಡ್ತಾರ ಅವ್ರು ನಮ್ಮಲ್ಲಿ ಮಾಡ್ತಿದ್ರ, ಅವ್ರಿಗೆ ನಾನು ಅನುಕೂಲ ಮಾಡಿಕೊಡು ಅಷ್ಟೇ. ಗಂಧರ್ವರು ಏನ್ ಮಾಡ್ತಾರ ಅದ ಕಾರ್ಯ ಅವ್ರು ಮಾಡ್ತಾ ಇದ್ರ, ಅವರಿಗೆ ನನ್ ಸಾಧ್ಯ ಕೊಡಬೇಕು. ಈ ರೀತಿ ಅವರವರ ಪೂಜೆಗೆ ಅವರವರ ಅಭಿಲಾಷೆಗಳು ಏನವಲ್ಲ, ಇವು 12 ವಿಧ ಜೀವರಾಶಿಗಳ ಅಭಿಲಾಷೆಗಳು. ಈ ಎಲ್ಲ ಅಭಿಲಾಷೆಗಳು ಏನಪ್ಪಾ ಹರಿಪೂಜೆ ಅಂತ ತಿಳ್ಕೊಂಡು ನಿತ್ಯ ಏನಪ್ಪಾ ಅಂದ್ರ ಉಪಾಸನೆ ಮಾಡ್ಕೊಂಡು ಅವಾಗ ಏನ್ ಆಗ್ತದ ಲಾಭ ಅಂದ್ರ, ಒಳಗ 12 ರೂಪಗಳಿಂದ ಇರ್ತಕ್ಕಂಥ ಮೂಲ ರೂಪದಲ್ಲಿರ್ತಕ್ಕಂಥ ವಾಸುದೇವ 11 ರೂಪ ಸ್ತ್ರೀ ರೂಪ ಆಗ್ತಾನ, 1 ಪುರುಷ ರೂಪ ಆಗ್ತಾನ. ಈ 12 ಜ್ಞಾನಿಗಳೆಲ್ಲವೂ ಏನಪ್ಪಾ ಅಂದ್ರ ಸ್ತ್ರೀ ಆಗ್ತವ, 1 ಪುರುಷನಾಮಕ ಪರಮಾತ್ಮ ಆಗ್ತಾರ. ಅವಾಗ ನನಗೆ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ ಆ ಬಿಂಬನ ಉಪಾಸನೆಗೆ ಏನಪ್ಪ ಬಹಳ ಹತ್ತಿರ ಕರ್ತದೆ, ಬಹಳ ಹತ್ತಿರ ಕರ್ಕೊಂಡು ಸಾಪರೋಕ್ಷಗಳ ಮಾಡಿ ಪರಿಮನು ಅಪರೋಕ್ಷ ಅಲ್ಲ ಸಾಪರೋಕ್ಷ ಮಾಡ್ತಾರೆ ಸಿದ್ಧರಿಗೆ. ಇನ್ನು ಗಂಧರ್ವರಿಗೆ ಉತ್ಕೃಷ್ಟವಾದ ಶ್ರೀಹರಿ ಉಪಾಸನೆ, ನೃತ್ಯ ಗೀತ ವಾದ್ಯಗಳಲ್ಲಿ ಆ ವಾದ್ಯ ಯಾವುದು ತಬಲಾ ಹಾರ್ಮೋನಿಯಂ ಮಾಡ್ತಾರ, ಪೇಟಿ ಬರ್ತಾರ, ಇವರೆಲ್ಲ ಆ ಗಂಧರ್ವರು. ಆ ಗಂಧರ್ವರಿಗೆ ತಾಳ ತಟ್ಟಿದವ ಅಂತ ಬರ್ತದಲ್ಲ, ಭಾಬ್ದಿ ದಾಟಿದವ. ಆ ನಾನ್ ತಾಳ ಹಾಕ್ಬೇಕು, ಭಜನೆ ಕುತ್ಕೊಂಡಿರ್ತೀನಿ, ನನ್ ತಾಳ ಬರಂಗಿಲ್ಲ. ಯಾವೆಲ್ಲ ಭಜನರೇ ಅವ್ರಿಗೆ ಗೊತ್ತಾ, ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೇವೆ. ಕಾರಣ ಇಷ್ಟೇ, ನನ್ನಲ್ಲಿ ಆ ಗಂಧರ್ವ ವಿದ್ಯೆಗೆ ಗಂಧರ್ವ ಇರ್ತಾರೆ, ಅವ್ರನ್ನ ಉಪಾಸನೆ ಮಾಡ್ಕೊಂಡಿಲ್ಲ, ಇಷ್ಟೇ ವ್ಯತ್ಯಾಸ. ತ್ರಿತಾಳ ಅಂತ ಬರ್ತದೆ, ಅಕ್ಷತಾಳ ಅಂತ ಬರ್ತದೆ. ನಾದಿ ಜಿನ್ನ ಚಿನ್ನ ಜಿನ್ನ 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 ಅಂತ ಏನಪ್ಪ ಅಂದ್ರೆ ಆ ತಬಲ ಚಿಂತನೆ ಬರ್ತದೆ. ಸ ಸ ರೀ ರಿ ಗ ಗ ಮ ಮ ಪ ಪ ದ ದ ನೀ ನೀ ಸ ಸ ಅಂತ ಆ ಸ್ವರ ವ್ಯಂಜನಾದಿಗಳು ಇವೇನ ಬರ್ತವೆ. ಇವೆಲ್ಲವೂ ಆ ಗಂಧರ್ವರ ವಿದ್ಯೆ ಬರ್ತದೆ. ಆ ಗಂಧರ್ವರಲ್ಲಿ ಆ ಗೀತ ವಾದ್ಯಗಳಲ್ಲಿ ಆ ಉಪಾಸನೆ ಮಾಡ್ತಕ್ಕಂಥ ಹರಿ ಆ ರೀತಿ ಸ್ವನಾಮಕನಾಗಿ ಸಾರಾಯಣಮ ಭಗವದ್ರೂಪಾಲಿ ಬರ್ತ ರೀ ರಾಮಾಯಣಮ ಅಂತ ಬರ್ತಾರೆ. ಸಾರಾಯಣಮ ರಾಮಾಯಣ ಸಾರಿ ಗ ಧರ್ಮ್ಯಾನಮ ಅಂತ ಬರ್ತಾರೆ. ಹಿಂಗ ಒಂದೊಂದು ಸ್ವರಗಳೊಳಗ ಒಂದೊಂದು ವ್ಯಂಜನದೊಳಗ ಒಂದು ಪರಮಾತ್ಮ ರೂಪ ಚಿಂತನೆಯನ್ನ ಕಾಣ್ತಾ ಕಾಣ್ತಾ ಹೋದಾಗ ಆ ಗಂಧರ್ವರು ಆ ರೀತಿ ಅಕ್ಷರಾಭಿಮಾನಿ ದೇವತೆಗಳ ಉಪಾಸನೆಯನ್ನ ಆ ಸ್ವರದಲ್ಲಿ ಕಾಣ್ತಾ ಹೋಗ್ತಾರೆ. ಸಪ್ತ ಸ್ವರಗಳಲ್ಲಿ ವಿಶೇಷವಾಗಿ ಸಪ್ತ ಪ್ರಾಕಾರಗಳನ್ನು ಮಾಡ್ಕೊಂಡಿರ್ತಾರಲ್ಲೇ
ಆ ಪ್ರಾಕಾರದೊಳಗೆ ಇರ್ತಕ್ಕಂಥ ಬಿಂಬನ ಉಪಾಸನೆ ಸ್ವಬಿಂಬ ಮತ್ತು ಪರಬಿಂಬ ಅಂದ್ರ ತನ್ನ ಬಿಂಬ ಮತ್ತು ಈ ದೇಹದ ಬಿಂಬ ಎರಡನ್ನೂ ಉಪಾಸನೆ ಮಾಡಬೇಕಾಗ್ತದೆ. ಈ ದೇಹದ ಬಿಂಬ ಅವ್ರಿಗೆ ಸಾಧನ ಕೊಟ್ಟಿದ್ದಾನೆ ಪರಮಾತ್ಮ ಸಾಧನಕ್ಕೆ. ಅಂದ್ರೆ ಅದಕ್ಕೆ ಮೊದ್ಲು ತನುಬಿಂಬ ಉಪಾಸನೆ ಮಾಡಬೇಕು. ತನುಬಿಂಬ ಅಂದ್ರೆ ಯಾರು? ಈ ದೇಹದ ಬಿಂಬ ಉಪಾಸನೆ ಅವ್ರು ಮಾಡ್ಬೇಕು. ಯಾರು? ಆ ಇವರು ನಮ್ಮ ದೇವತೆಗಳು, ಮತ್ತೆ ರಾಕ್ಷಸರು, ಸಿದ್ಧರು, ಗಂಧರ್ವರು, ಏನಪ್ಪ ವಿದ್ಯಾಧರರು. ಈಗೇನ್ ನಮ್ ದೇಹ ಕುತ್ಕೊಂಡಿವಲ್ಲ, ಈ ದೇಹದ ಉಪಾಸನೆ ಬಿಸಿ ತನು ಬಿಂಬ, ತನು ಅಂತ ದೇಹ, ದೇಹದ ಬಿಂಬ ಉಪಾಸನೆ. ಆಮೇಲೆ ಸಬಿಂಬ ಉಪಾಸನೆ ಅಂತ ಹಿಂಗ್ ಬರ್ತದೆ. ಸ್ವಬಿಂಬ ಅಂದ್ರೆ ತಾವು ತಮ್ಮ ಬಿಂಬ ಯಾವುದು ಅವ್ರಿಗೆ ಗೊತ್ತಿರ್ತದೆ. ಅವ್ರು ತನುಬಿಂಬ ಮಾಡ್ಕೊಂಬ ಒಮ್ಮೆಲೆ ಸಬಿಂಬಕ್ಕೆ ಹೋಗ್ತಾರ. ಇಲ್ಲೇ ತನುಬಿಂಬ ಜೊತೆಗೆ ಅದಕ್ಕೆ ಮೂಲೇಶ ಅಂತ ಹೇಳ್ತಾರೆ. ತನುಬಿಂಬ ಅದು ಮೂಲಾಧಾರದ ಮೇಲೆ ಇರ್ತಾರೆ ತನುಬಿಂಬ. ಅಷ್ಟಗಳ ಕಮಲದ ಕೆಳಗಡೆ, ದೇಹದಲ್ಲಿ ತುಂದಿಯ ಮೇಲ್ಗಡೆ ವಿಶೇಷವಾಗಿ ಏನಪ್ಪಿರ್ತಕ್ಕಂಥ ಮೂಲಾಧಾರ ಮೂರ್ತಿ ಪರಮಾತ್ಮನ ಈ ಗಂಧರ್ವರು ತಗೊಂಡು ಹೋಗ್ತಾರೆ. ಅದಕ್ಕೆ ಈ ಯಾವುದು ಉತ್ಕೃಷ್ಟವಾದ ಉಪಾಸನೆ ಅಂದಲ್ಲ, ಆ ಭಗವಂತನ ಉಪಾಸನೆಗೆ ಬೇಕಾದಂತ ಚಿಂತನೆ ಅವರು ಮಾಡ್ತಾರೆ. ಅವರ ಮಾಡ್ತಾರಲ್ಲ, ಅದು ನನ್ನೊಳಗಾಗ್ಬೇಕು. ಅವಾಗ ನನಗೆ ಅದೆಲ್ಲ ಈಜಿ ಆಗ್ತದೆ. ಈ ದೇಹದೊಳಗೆ ಅವ್ರು ಮಾಡ್ತಕ್ಕಂಥ ಕ್ರಿಯೆ ನಾನು ನೋಡ್ಬೇಕು, ನಂಗೆ ಅನುಭವ ಬರ್ಬೇಕು. ನಾನು ನೋಡ್ಬೇಕು, ನಾನು ಅನುಭವ ಬರ್ಬೇಕು. ಅವರನ್ನು ನಾನು ಮೇಲಿನ ಮೇಲೆ ಮೇಲಿನ ಮೇಲೆ ಉಪಾಸನೆ ಮಾಡ್ಕೊಂಡು ಹೋದಾಗ, ಯಾವ ಇವತ್ತೊಂದು ಭಗವದ್ ರೂಪದೊಳಗೆ ಈ ಈ ಉಪಾಸನೆಯನ್ನ, ಧರ್ಮದ ಉಪಾಸನೆ ನಾನು ಮಾಡ್ಕೊಂಡು ಹೋದಾಗ, ಅವರು ಯಾವ ಕರ್ಮ ಅಂದ್ರೆ ಕಪಿಲನ ಕೈ ಕಾಲಲ್ಲಿ ಇರ್ತಕ್ಕಂಥ ಭಗವದ್ ರೂಪಗಳು, ಕಪಿಲ ಚಾರ್ವಾಂಗಾದಿ ರೂಪಗಳಲ್ಲಿ ಇವರೆಲ್ಲ ನಿಂತು ಇಷ್ಟೆಲ್ಲ ದೇವತೆಗಳು, ದೈತ್ಯರು ಇವರೆಲ್ಲ ಇದೇ ಭಗವದ್ ರೂಪಗಳಿಂದ ಕೈಯಿಂದ ಕಾಲಿನ ಕೆಲಸ ಮಾಡ್ತಾರ ಎಂಬ ಜ್ಞಾನ ನಂಗೆ ಪ್ರಕಟ ಆಗ್ಬೇಕು. ಆ ಪ್ರಕಟ ಆದಾಗ ಮಾತ್ರ ಏನಪ್ಪಾ ಅಂದ್ರೆ ನಂಗೆ ಸಾಧ್ಯ ಆಗ್ತದೆ. ಅವಾಗ ಏನಾಗ್ತದೆ ಗೊತ್ತಾ, ಅಲ್ಲಿ ನಮಗೆ ಆ ಸಂಗೀತ ವಿದ್ಯೆ ಬರ್ತಾರೆ. ಇದಕ್ಕೆ ಸಾಮವೇದ ಅಭಿಮಾನಿ ಪರಮಾತ್ಮ. ವೇದಾನಾಂ ಸಾಮಯಸ್ಮಿ ಅಂತ ಪರಮಾತ್ಮ ಋಗ್ವೇದದಲ್ಲಿ ಅಧಿಷ್ಠಾನ ತಾನಿದ್ದಾನೆ, ಸಾಮವೇದದಲ್ಲಿ ಪ್ರೀತಿಯಿಂದ ಇದ್ದಾನ. ಸಾಮವೇದ ಅಂದ್ರೆ ಯಾವುದು? ಸಾ ಅಂದ್ರೆ ಮುಖ್ಯ ಪ್ರಾಣದರು, ಮ ಅಂದ್ರೆ ಭಾರತೀಯ ದೇವಿ. ಪ್ರತಿಯೊಂದು ಮಾತು ಮಂತ್ರಗಳಾಗ್ತವೆ. ಇವೆಲ್ಲ ಶಬ್ದಗಳವಲ್ಲ, ಇವೆಲ್ಲ ಮಾತುಗಳು ವೇದೋಕ್ತ. ಇದು ಇಂಥ ಸಾಮೋಪಾಸನೆ ಅದಲ್ಲ, ಇದು ಈ ಉಪಾಸನೆಯಿಂದ ಪರಮಾತ್ಮ ಪ್ರೀತನಾಗಿ ಅಲ್ಲಿ ತಾನಿಸ್ತಾ ನಿಲ್ತಾನ. ಅದು ವೇದೋಕ್ತವಾಗಿರ್ತಕ್ಕಂಥ ರೂಪ ಚಿಂತನೆ ಆಗ್ತದೆ. ಹಿಂಗಾಗಿ ಆ ಎಲ್ಲರ ರೂಪಾಸನೆಗೆ ನನಗೆ ಈ ವಿದ್ಯೆ, ಕಿಂಪುರುಷ ವಿದ್ಯೆಗೆ ಹೋಗ್ತಾರೆ. ಅವ್ರು ಕಿಂಪುರುಷರು ಏನ್ ಮಾಡ್ತಾರ? ಸಂಗೀತ ವಿದ್ಯೆ ನೈಪುಣ್ಯರವರು. ಈ ಕೆಂಪುರುಷ ಖಂಡದಲ್ಲಿ ಮುಖ್ಯ ಪ್ರಾಣರು ಇವತ್ತಿದ್ದ. ನಂಗೆ ಸಂಗೀತ ಬೇಕು ಅಂದ್ರೆ ಕಿಂಪುರುಷರು ಉಪಾಸನ ಮಾಡ್ಕೊಂಡು. ಒಂದ್ಸಲ ತುಂಬರಿಗೂ ಹನುಮಂತ ದೇವರಿಗೂ ಯುದ್ಧ ನಡೀತದೆ, ಮಾನಸಿಕ ಯುದ್ಧ. ಯಾರು ಗಂಧರ್ವ ಇದ್ರೊಳಗ ಉಪಾಸನೆ ಮಾಡ್ತಾರಂತೆ. ಅವಾಗ ಹನುಮಪ್ಪ ಹೇಳ್ತಾನೆ, ಸ್ವಲ್ಪ ತಡಿ, ನಾನು ಹಾಡ್ತೀನಿ, ಆಮೇಲೆ ಆ ಯಾರು ತುಂಬರು ಇದನ್ನ ಹಿಡ್ಕೊಂಡು ತಂಬೂರು ಹಿಡ್ಕೊಂಡು ಕೂತ್ಕೊಡ್ತಾರೆ. ಹನುಮಪ್ಪ ಆ ಕೆಂಪುರುಷ ಖಂಡದಲ್ಲಿ ಇರ್ತಕ್ಕಂಥ ಹನುಮಂತ ದೇವರು ಆ ಸಂಗೀತ ವಿದ್ಯೆಯನ್ನು ಹಾಡ್ತಾನ. ಅಲ್ಲೇ ಆ ಕಲ್ಲು ಕರಗಿ ತಂಬೂರಿ ಒಳಗೆ ಹೋಗ್ಬಿಡ್ತಾನೆ. ಎದ್ದು ನಾನು ಹೆಂಗ ಹಾಡಿದ್ ಒಳಗ್ ಕೊಡ್ತೀನಿ, ನೀನ್ ಹಾಡಿ ಮೇಲ್ ತಗೊಂಬ ಅಂತ ಹೇಳ್ತಾನೆ. ಅವ್ರಿಂದ ಆಗೋದಿಲ್ಲ. ಅಂದ್ರ ಇಲ್ಲಿ ಕೆಂಪುರುಷರ ಉಪಾಸನೆ ಯಾಕೆ ಈ ಕಥೆ ಹೇಳಬೇಕಾಗ್ಯದ ಅಂದ್ರ, ನನಗ ಆ ಸಂಗೀತದ ಅಹಂಕಾರ ಬರಬಾರದು, ಆ ವಿದ್ಯಾದ ಅಹಂಕಾರ ಬಡ. ಇದು ವಿದ್ಯೆ ನಂದಲ್ಲ, ಈ ಸಂಗೀತ ನಂದಲ್ಲ, ಈ ಕೆಂಪುರುಷರ ಅಭಿಮಾನಿ ಅಲ್ಲ. ತದಾತ್ಮನಾಯ್ತಂದ್ರೆ ರಾಮಚಂದ್ರ ಉಪಾಸನೆ ಅಲ್ಲ, ಮುಖ್ಯ ಪ್ರಾಣ ಉಪಾಸನೆ ಬರ್ಬೇಕಲ್ಲೇ. ಆ ಸಂಗೀತ ವಿದ್ಯೆಯಲ್ಲಿ ಬರ್ತಕ್ಕಂಥ ನೈಪುಣ್ಯ ಎಲ್ಲ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಉಪಾಸನೆ ಏನಪ್ಪ, ಸೂರ್ಯನಲ್ಲಿ ಭಕ್ತಿ, ಆ ಜ್ಞಾನ ಏನಪ್ಪ, ಧರ್ಮ ರಕ್ಷಣೆ ಆಗ್ಬೇಕು. ಇವೆಲ್ಲ ಈ ರೀತಿ ಏನಪ್ಪ ಕೆಂಪುರುಷ ಕಂಡಿರ್ತಕ್ಕಂಥ ಭಗವದ್ ರೂಪ ಉಪಾಸನೆ ತಿಳ್ಕೊಂಡಾಗ ಏನಾಗ್ತದೆ ನನಗಂದ್ರ, ಆ ಗಂಧರ್ವ ವಿದ್ಯೆಯೊಳಗ, ವಿದ್ಯಾಧರ ವಿದ್ಯೆಯೊಳಗ, ಕೆಂಪುರುಷ ವಿದ್ಯೆಯೊಳಗ ಏನಪ್ಪ ನಮಗ ಅಹಂಕಾರ ಬರದು. ಇನ್ನು ಪಿತೃಧರ್ಮ ಏನು? ಬ್ರಹ್ಮಚರ್ಯ, ನಿರಾಧನತ್ವ ಅಂತ ಬಂದಿರ್ತೇವೆ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದ್ರ ಯಾವ ರೀತಿ? ಏಕಪತ್ನಿ ವೃತ ಅಂತ ಹೇಳ್ತೇವೆ ನಾವು. ಏಕಪತ್ನಿ ವೃತ ಅಂದ್ರ ಅದ್ಭುತವಾದ ಉಪಾಸನೆ ಬರ್ತದೆ. ಸ್ವಲ್ಪ ವಿಶಾಲವಾಗಿ ತಿಳ್ಕೊಬೇಕು ನಾವಿದು. ಏನಪ್ಪಾ ಅಂದ್ರ, ನನ್ನ ಬಿಂಬ ಒಬ್ಬತ್ನೇ, ಈ ದೇಹದ ಸಮಸ್ತ ಇಂದ್ರಿಯಗಳು, ಸಮಸ್ತ ಕರ್ಮಗಳೆಲ್ಲೂ ಸ್ತ್ರೀ ರೂಪ.
ಆ ಪರಮಾತ್ಮ ಒಬ್ಬತ್ನೇ ಏನಪ್ಪ ಅಂದ್ರೆ ಈ ಎಲ್ಲ ಇಂದ್ರಿಯಗಳ ಕರ್ಮ ಮಾಡ್ತಾನ ಆತ ಭೋಗ ಮಾಡ್ತಾನ ಅನ್ನೋ ಭಾವನೆ ಬರುತ್ತೆ. ಇದಕ್ಕ ಏನಪ್ಪ ಅಂದ್ರೆ ಏನು ಏಕಪತ್ನಿ ವೃತಸ್ಥ ಅಂತ ಹೇಳ್ತಾರೆ. ಇದಕ್ಕೆ ಬ್ರಹ್ಮಚರ್ಯ ವೃತ ಅಂತ ಹೇಳ್ತಾರೆ. ನಾನ್ ಮಾಡೀನಿ ಅಂದ್ಬಿಟ್ರೆ ಆ ಬ್ರಹ್ಮಚರ್ಯ ಹೋಯ್ತು. ಲೌಕಿಕದ ಬೇರೆ ಬೇರೆ ಅಂತ ಸಂಬಂಧ ಇಲ್ಲ, ಅದು ಅವ್ರವ್ರ ಪ್ರಾರ್ಥ ಕರ್ಮ ಅಂತಾರೆ. ಆದ್ರೆ ಇಲ್ಲಿ ಸಾಧಕನಾದಂತ ವ್ಯಕ್ತಿ ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇರ್ತಕ್ಕಂಥ ರೂಪ ಚಿಂತನೊಳಗ ಆ ಎಲ್ಲ ಭೋಗ ಯಾರು ಮಾಡ್ತಾರೆ ಅಂದ್ರ ಪರಮಾತ್ಮನೇ ಮಾಡ್ತಾನೆ. ಬಿಂಬನೇ ಈ ಎಲ್ಲವೂ ಏನಪ್ಪಾ ಅಂದ್ರ ಸ್ತ್ರೀ ರೂಪ ಅಂತ ಉಪಾಸನೆ ಮಾಡ್ಕೊಂಡು ಹೋದ್ರೆ ಮಾತ್ರ ಏನಪ್ಪಾ ಅದು ಬ್ರಹ್ಮಚರ್ಯ ವ್ರತ ಆಗ್ತದೆ. ಇದು ಯಾರು ಮಾಡ್ತಾರೆ? ಪಿತೃದೇವತೆಗಳು ಮಾಡ್ತಾರೆ. ಪಿತೃದೇವತೆ ಅದಕ್ಕೆ ವಿಶೇಷವಾಗಿ ನಾವೇನ್ ಹೇಳ್ತೇವೆ, ಚಿತ್ರಕಾರ ನಾಳಿದ್ರೆ ಇವತ್ತು ರಾತ್ರಿ ಹಿಂದಿನ ರಾತ್ರಿ ಏಕ ಹಾಸಿಗೆ ಮಾಡ್ಬೇಕು ಅಂತ. ಅವತ್ತಿನ ದಿನ ರಾತ್ರಿ ಏನಪ್ಪಾ ಅಂದ್ರೆ ಚಿತ್ರಕಾರ ಮಾಡೋ ದಿನ ರಾತ್ರಿ ಏನಪ್ಪ ಏಕ ಹಾಸಿಗೆ ಇರ್ಬೇಕು ಅಂತ ಹೇಳ. ಅವತ್ತು ರಾತ್ರಿ ಉಪವಾಸ ಇರ್ಬೇಕು, ಹಿಂದಿನ ದಿನ ಉಪವಾಸ ಇರ್ಬೇಕು. ವ್ರತ ನಿಯಮಗಳು ಚಿತ್ರಕಾರ ಬಹಳ ದೊಡ್ಡದು. ಅದಕ್ಕೆ ನಾನು ಕಟಿಬದ್ಧನಾಗಿರ್ಬೇಕಂತ. ಅಂದ್ರ ಎಲ್ಲ ಇಂದ್ರಿಯಗಳು ಪರಮಾತ್ಮ ಅಧೀನ ಅಂತ ಹೇಳ್ಬಿಟ್ಟು ಕಾಯ ವಾಚ ಮನಸ್ಸಿಂದ ಇದೆಲ್ಲ ನಿನ್ನದೇ ಅಂತ ಹೋದಾಗ ಮಾತ್ರ ಅದು ಕಾರ್ಯ ಆಗ್ತದೆ. ಆ ಪಿತೃದೇವತೆಗಳು ಅನುಗ್ರಹ ಆಗ್ತಾರೆ ನಮಗೆ. ಇದು ಎಲ್ಲಿವರೆಗೂ ನಮ್ಗೆ ಗೋಚರ ಆಗೋದಿಲ್ಲ ಅಲ್ಲಿವರೆಗೂ ನಮಗ ಕರ್ಮದಿಂದ ದೂರ ಆಗುದಿಲ್ಲ. ನಿರಾಭಿಮಾನತ್ವ ಅಂತ ಬರ್ತದೆ. ಅಭಿಮಾನ ಶೂನ್ಯರಾಗ್ತೀವಿ ನಾವು. ಅಂದ್ರ ಎಲ್ಲ ಕರ್ಮಗಳು ಅವ್ರ ಅದಕ್ಕೆ ಪಿತೃಣ ಎಲ್ಲಿಂದ ಬರ್ತದಂದ್ರ ಎಲ್ಲ ಪಿತೃ ಯಾರೋ ಭಗವಂತ ಒಬ್ಬತ್ನೇ ನಾವು ಪ್ರೀತಿ ತಂದೆ ತಾಯಿ ಲಕ್ಷ್ಮೀನಾರಾಯಣರ ಮಾತ್ರ ತಂದೆ ತಾಯಿ ನಮಗೆ. ಅವ್ರ ಸ್ಥಿರ ಪಿತೃ ಅವರು ಪ್ರತಿಯೊಂದು ಇಂದ್ರಿಯಗಳೊಳಗ ಲಕ್ಷ್ಮೀ ದೇವಿ ಇದ್ದಾಳ. ಬಿಂಬ ತಾದಪ್ಪ ನಾರಾಯಣ ಈ ದೇಹದಲ್ಲಿದ್ದಾನ. ಆತ್ಮಿ ಎಲ್ಲವನ್ನು ಭೋಗ ಮಾಡ್ತಾನ ಅಂತ ಉಪಾಸ ಮಾಡೋದು. ಕಣ್ಣಿಂದ ನೋಡೋದೆಲ್ಲ ಆತ್ಮೆ, ಕಿವಿಯಿಂದ ಕೇಳೋದೆಲ್ಲ ಆತ್ಮೆ. ಆ ಕಿವಿಯಲ್ಲಿ ಕೂತು ಕಣ್ಣಲ್ಲಿ ಕೂತು ನೋಡಿ ಲಕ್ಷ್ಮೀ ದೇವಿ ಹರಿಗೆ ಸಮರ್ಪಣೆ ಮಾಡ್ತಾಳ, ಕಿವಿಯಲ್ಲಿ ಕೂತು ಹರಿಗೆ ಸಮರ್ಪಣೆ ಕೇಳಿಸ್ತಾಳ. ಏನಪ್ಪಾ ಈ ರೀತಿ ಪಂಚ ಜ್ಞಾನೇಂದ್ರಲ್ಲಿ ಆಗ್ತದೆ ಸಮಸ್ತ ಕರ್ಮಗಳು, ಪಂಚ ಕರ್ಮೆಯಲ್ಲಿ ಆಗ್ತಕ್ಕಂಥ ಸಮಸ್ತ ಕರ್ಮಗಳು ಎಲ್ಲವೂ ಲಕ್ಷ್ಮೀ ದೇವಿನೇ ತಾನು ಸ್ವತಃ ಭೋಗ ಮಾಡಿ ಹರಿಗೆ ಸಮರ್ಪಣೆ ಮಾಡ್ತಾಳ. ಆ ಲಕ್ಷ್ಮೀನಾರಾಯಣರ ಭೋಗಕ್ಕೆ ಸ್ವರೂಪ ಇರ್ತಕ್ಕಂಥದ್ದು. ಈ ರೀತಿ ಯಾರು ಉಪಾಸನೆಯನ್ನ ಮಾಡ್ಕೊಂಡು ಹೋಗ್ತಾರ ಅದು ಏನಪ್ಪ ಅವರಿಗೆ ಪಿತೃಋಣ ತೀರ್ಥ. ಪಿತೃಣಕ್ಕೆ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಈ ರೀತಿ ನಾವೇನಪ್ಪ ಉಪಾಸನೆಗೆ ಹೊಂದಿಕೊಂಡು ಬ್ರಹ್ಮಚರ್ಯ, ನಿರಾಸಂತ್ವ, ಯೋಗಾಭ್ಯಾಸ, ಆಸಕ್ತಿ ಮತ್ತು ಸರ್ವತ್ರ ಸೇವಾ ಸಂಚಾರ ಪಿತೃಧರ್ಮ ಆಗ್ತದೆ. ಸರ್ವತ್ರ ಸೇವಾ, ಎಲ್ಲ ಕಡೆಗೆ ಹೋಗ್ತಕ್ಕಂಥ ಕಾರ್ಯ ಆಗ್ಬೇಕು. ಎಲ್ಲ ಭಗವದ್ ಭಕ್ತರ ಅಲ್ಲಿ ಹೋಗ್ಬೇಕು, ಭಗವದ್ ಉಪಾಸನೆ ಎಲ್ಲ ಹೋಗ್ಬೇಕು, ಭಗವದ್ ಕಾರ್ಯದಲ್ಲಿ ಹೋಗ್ಬೇಕು ನಾವು. ಅದೇ ಎಲ್ಲಕ್ಕಂದ್ರ ಎಲ್ಲೆಲ್ಲ ಭಗವಂತ ಸ್ವತಃ ಬಂದಿರ್ತಾನೆ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಈ ರಾಜಕೀಯ ಆಗಿದಾಗ ತಾನೇ ಸ್ವತಃ ಎಲೆ ಎತ್ತಿ ಅದನ್ನ ಅಲ್ಲೇ ಶುಕಾಚಾರ್ಯ ರುದ್ರದೇವರು ಶುಕರೂಪಿಯಲ್ಲಿ ಬಂದೇನಪ್ಪ ಅಂದ್ರೆ ಊಟ ಮಾಡಷ್ಟು ತಿಂದು ಹೋಗ್ತಾರೆ. ಅದಕ್ಕೆ ಇಲ್ಲಿ ನಾವು ದೊಡ್ಡ ದೊಡ್ಡ ಅನ್ನದಾನದ ಕಾರ್ಯಕ್ರಮದಲ್ಲಿ ಯಾಕೆ ಹೋಗ್ಬೇಕಂದ್ರೆ ಅಲ್ಲೇ ಸಾಕ್ಷಾತ್ ಪರಮಾತ್ಮ ಬಂದು ಎಲೆ ಎತ್ತಕ್ ಬಂದಿರ್ತಾನೆ. ಆ ಎಲೆ ಎತ್ತ ನೋಡ್ಬೇಕು. ನಾವ್ ಇವತ್ತು ಎಲೆ ಎತ್ತರ ಹತ್ರ ಹೋಗಿ ನಿಂತ್ಕೊಂಡ್ರೆ ಅಯ್ಯೋ ನಾವ್ಯಾಕೆ ಎತ್ಬೇಕು ಇವ್ರು ಎಂಜಲ್ ಅಂತೀವಿ. ಆ ಎಂಜಲ್ ಯಾವ್ದೋ ಹಕ್ಕಿ ಪಕ್ಕಿ ಬಂದು ಕುತ್ಕೊಂಡು ತಿಂದು ಹೋಗ್ತದೆ. ಅಲ್ಲಿ ಗುಬ್ಬಿನೋ ಕಾಗಿನೋ ಗಿಳಿನೋ ಗುರವಂಕರು ಯಾವ್ದೋ ಒಂದು ಬಂದು ತಿಂದು ಹೋಗ್ತಿರ್ತ. ಅದನ್ನ ನೋಡ್ಬೇಕಲ್ಲಿ ಎಲ್ಲಿ ಹಾಕಿದಾಗ. ಅದು ರುದ್ರದೇವರ ಉಪಾಸನೆ. ಇದು ಎಲ್ಲಿ ಹಾಕ್ತಲ್ಲೇ ಪರಮಾತ್ಮ ಹರಿರೂಪ ಉಪಾಸನೆ. ಈ ರೀತಿ ದ್ವಂದ್ವ ರೂಪ ಉಪಾಸನೆಯನ್ನ ಮಾಡ್ಲಿಕ್ಕೆ ಪಿತೃದೇವತೆಗಳು ಆನಂದ ಪಡ್ತಾರ. ಇದಕ್ಕೆ ನಾವು ಮನೆಯೊಳಗ ವೈದಿಕ ಮಾಡಕ್ ಬೇಕಾದ್ರೆ ಕೈಗೆ ಹತ್ತಿದ ಅನ್ನವನ್ನ ಪಿಂಡಕ್ಕೆ ಹಾಕ್ತಿ ಉದುರಿಸ್ತೀವಿ ನಾವು. ಅದು ಪಿತೃದೇವರು ಬಹಳ ಪ್ರೀತಿ ಅಂತ ಹೇಳ್ತಾರೆ. ಅದರಂತೆ ಈ ನಾವು ಅಂಜಲವನ್ನು ನಿರಾಭಿಮಾನದಿಂದ ಎಲ್ಲವನ್ನ ಎತ್ತಿಯಲ್ಲಿ ಹಾಕಿ ಕೈ ಜೋಡಿಸಿ ಮೇಲೆ ಹಾಕ್ತಿವಲ್ಲ, ಅದು ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ರೂಪಚಿಂತನೆ. ಈ ರೀತಿ ಪಿತೃ ಕಾರ್ಯವನ್ನು ಉಪಾಸನೆ ಹಚ್ಕೊಂಡು ನಾವು ಪಿತೃರ ಅನುಗ್ರಹ ಪಾತ್ರ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನು ಹರಿಯ ಅಂತಾರೆ ಅಸ್ಮತ್ ಭೀಮಮೂರ್ತಿ ಅಂತಾರೆ ಸೀತಾವತಿ ಮೂಲರಾಮಚಂದ್ರರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನಾಳೆ ಇನ್ನು 4-5 ಚಿಂತನೆ ಇಟ್ಟುಕೊಂಡು ಮತ್ತೆ ಮುಂದಿನ ಉಪಾಸನೆ ಮಾಡೋಣ ಅಂತ ಹೇಳ್ತಾ ಭಾರತೀಯರವನ್ನು ಮುಖ್ಯ ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.